ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಸ್ಯ ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮಹಾಭಾರತ ಸಂಗ್ರಹ ರೂಪವಾಗಿರತಕ್ಕಂತಹ ಈ ಭಾರತ ಸಾವಿತ್ರಿ ಎಂಬತಕ್ಕಂತಹ ಸ್ತೋತ್ರ ಬಹಳ ಅಪೂರ್ವವಾದದ್ದು. ಇದು ವೇದವ್ಯಾಸರಿಂದಲೇ ಕೂಡ ರಚನೆ ಮಾಡಲ್ಪಟ್ಟದ್ದು ಅಂತ ಪ್ರತೀತಿ. ಹೀಗೆ ಸಂಜಯರ ಮತ್ತೆ ಧೃತರಾಷ್ಟ್ರರ ಸಂವಾದ ರೂಪದಲ್ಲಿ ಇದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅನೇಕ ರೀತಿಯಾದ ಉಪಕಥೆಗಳು ಕೂಡ ಇಲ್ಲಿ ಬಂದಿದ್ದಾವೆ. ಅಲ್ಲಿ ಭೀಷ್ಮಾಚಾರ್ಯರು ಕೂಡ ಒಂದು ಅನುಶಾಸನ ಪರ್ವದಲ್ಲಿ ಧರ್ಮರಾಜನ ಒಂದು ಉಪದೇಶ ಮಾಡತಕ್ಕಂಥ ಅದ್ಭುತವಾದ ಕಥೆ. ಆ ಕಥೆ ಹೇಗಿದೆ ಅಂದರೆ, ನಾವೆಲ್ಲರೂ ಕೂಡ ದುಃಖ ಪಡ್ತಾ ಇರ್ತೀವಿ. ಆ ದುಃಖಕ್ಕೆ ಮತ್ತೊಬ್ಬ ವ್ಯಕ್ತಿ ಕಾರಣ ಅಂತ ಇನ್ನೊಬ್ಬರು ತಲೆ ಮೇಲೆ ಗೂಬೆ ಕುಡಿಸ್ತೀವಿ. ನಾವಲ್ಲ ಈ ದುಃಖವನ್ನ ನಾ ತಂದ್ಕೊಂಡಿಲ್ಲ, ಇನ್ನೊಬ್ಬರ ಕಾರಣದಿಂದ ನನಗೆ ದುಃಖ ಆಗ್ತಾ ಇದೆ. ಎಲ್ಲರೂ ಹಾಗೆ ತಿಳ್ಕೊಳ್ತಾರೆ. ನನಗೇನಾದ್ರೂ ಸ್ವಲ್ಪ ಈಗ ಆಪತ್ತು ಬಂತ, ನಿನ್ನಿಂದ ಆಯ್ತು, ಅವರಿಂದ ಆಯ್ತು, ಇವರಿಂದ ಆಯ್ತು ಅಂತ ಮತ್ತೊಬ್ಬರನ್ನ ಹೊಣೆ ಮಾಡ್ತೀವಿ ಹೊರತಾಗಿ ಆ ದುಃಖಕ್ಕೆ ಮುಖ್ಯ ಕಾರಣ ಯಾವುದು ಅಂತ ನಮ್ಗೆ ಅರ್ಥನೇ ಆಗೋದು. ಅಲ್ಲಿ ಒಂದು ಗೌತಮ ಮತ್ತೆ ಮೃತ್ಯು ಸಂವಾದ ರೂಪವಾದ ಕಥೆ ನಿರೂಪಣೆ ಮಾಡಿಕೊಡ್ತಾ ಇದ್ದ. ಯಾಕೆ ಅಂದ್ರೆ ಮಹಾಭಾರತ ಅನೇಕ ಇಂಥ ಗುಣಗಳನ್ನ ನಮಗೆ ಉಪದೇಶ ಮಾಡುತ್ತೆ. ನಾವು ಏನಾದ್ರೂ ಸ್ವಲ್ಪ ಕಷ್ಟ ಬಂತು ಅಂದ್ರೆ ಆ ಕಷ್ಟ ಯಾರೋ ಒಬ್ಬ ಕಾರಣದಿಂದ ಬಂತು ಅಂತ ನಾವು ಅಂತೀವಿ, ಅಥವಾ ದೇವರೇ ಕಷ್ಟ ಕೊಡ್ತಾ ಇದ್ದ ನನಗೆ ಅಂತ ದೇವರನ್ನೇ ಬೈತಾ ಕೂತ್ಬಿಡ್ತೀವಿ. ದೇವರೇ ಕಷ್ಟ ಕೊಡ್ತಾ ಇದ್ದಿ ಬಹಳ, ನನಗೆ ಎಷ್ಟು ಅಂತ ಕಷ್ಟ ಕೊಡ್ತಿ, ಎಷ್ಟು ಅಂತ ನಾ ಸಹಿಸ್ಬೇಕು. ನಿನ್ ಪೂಜೆ ಮಾಡಿದ್ರು ಕೂಡ ಕಷ್ಟ ಬರ್ತಾ ಇದೆ, ನಿತ್ಯ ದೇವ್ರ ಪೂಜೆ ಮಾಡಿದ್ರು ಕಷ್ಟ ಬರ್ತಾ ಇದೆ, ಏನು ಮಾಡಿದ್ರು ಕೂಡ ಆ ಕಷ್ಟ ಅನ್ನೋ ನಿವೃತ್ತಿನೇ ಆಗ್ತಾ ಇಲ್ಲ. ಆದ್ರಿಂದ ನೀನೇ ಕಾರಣ. ಶಾಸ್ತ್ರ ಹೇಳುತ್ತಲ್ಲ, ಸುಖ ದುಃಖ ಎಲ್ಲವೂ ಕೂಡ ಪರಮಾತ್ಮನೇ ಕೊಡೋದು ಅಂತ, ನೀನೇ ಯಾಕೆ ಕೊಡ್ತಾ ಇದ್ದಿ ಮತ್ತೆ ನನಗೆ ದುಃಖವನ್ನ ಅಂತ ದೇವ್ರ ಮೇಲೆ ಹೊಣೆ ಮಾಡ್ತೀವಿ. ಯುಧಿಷ್ಠಿರ ಯುದ್ಧ ಎಲ್ಲ ಮುಗಿಸಿ ಪಟ್ಟಾಭಿಷೇಕನೂ ಆಗ್ಬಿಡ್ತು. ಪಟ್ಟಾಭಿಷೇಕ ಆದ್ಮೇಲೆ ಭೀಷ್ಮಾಚಾರ ಹತ್ರ ಹೋಗಿ ಅಳತಾ ಕೂತು ಬಿಟ್ಟ. ಅಜ್ಜ, ನಾನು ಕೂಡ ನಮ್ಮವರನ್ನೇ ಕೊಂದು ಹಾಕ್ಬಿಟ್ಟು ಇಂಥ ಪಾಪವನ್ನ ಮಾಡಿ ನನಗೆ ಯಾವ
ಘೋರವಾಗಿರ್ತಕ್ಕಂತಹ ಕಾರಣನೋ ಏನೋ ಗೊತ್ತಿಲ್ಲ, ನನಗೆ ಈ ರೀತಿಯಾಗಿ ಪ್ರೇರಣೆಯನ್ನ ಮಾಡಿ ಯುದ್ಧವನ್ನ ಮಾಡುವಂತೆ, ಯುದ್ಧಕ್ಕೆ ಮೂಲ ಜೂಜು, ಆ ಜೂಜನ್ನ ಹಾಡಿ ವಿಶೇಷವಾಗಿ ಅಣ್ಣ ತಮ್ಮಂದ್ರನ್ನೇ ಕೊಂದಾಕ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಒಂದು ನಿಮಿತ್ತ ಕಾರಣ ಅಂದ್ರೆ ಯಾರೋ ಒಬ್ರು ಕಾರಣ ಇರಬೇಕು ಅಂದ. ನನ್ಗೆ ಯಾಕೋ ಮನಸ್ಸು ಶಾಂತಿನೇ ಸಿಗ್ತಾ ಇಲ್ಲ. ಸುಖವಾಗಿ ರಾಜ್ಯಭಾರ ಮಾಡ್ಬೋದಾಗಿತ್ತು. ಯುಧಿಷ್ಠಿರ ತಲೆಗೆ ಬಹಳ ಹಚ್ಕೊಂಡ್ಬಿಟ್ಟಿದ್ದ, ನನ್ನ ಕೈಲಿ ರಾಜ್ಯಭಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಜ್ಜ, ಕಾರಣ ನನ್ಗೆ ಯಾಕೋ ಶಾಂತಿನೇ ಸಿಗ್ತಾ ಇಲ್ಲ ಮನಸ್ಸಿಗೆ. ನೀವೊಂದು ಕತೆ ಹೇಳ್ತೀನಿ ಕೇಳು ಅಂತ ಭೀಷ್ಮಾಚಾರ ಅಂತ. ಆ ಕಥೆ ಎಂಥ ಸುಂದರವಾದ ಕಥೆ ಅಂದ್ರೆ, ವನದಲ್ಲಿ ಗೌತಮಿ ಅಂತ ಒಬ್ಬ ಒಳ್ಳೆ ಪತಿವ್ರತ ಸ್ತ್ರೀ, ಅವಳು ಆಶ್ರಮವನ್ನ ಕಟ್ಟಿಕೊಂಡು ವಾಸ ಮಾಡ್ಕೊಂಡಿರ್ತಾಳೆ. ಅನೇಕ ವರ್ಷ ಅವಳಿಗೆ ಮಕ್ಕಳಾಗಿರೋದಿಲ್ಲ. ಕಡೆಗೆ ಇನ್ನೇನು ವೃದ್ಧಾಪ್ಯ ಬರ್ತಾ ಇದೆ ಅಂತನ್ನೋ ಸಂದರ್ಭದಲ್ಲಿ ದೇವರು ಒಳ್ಳೆ ಗಂಡು ಕೂಸನ್ನ ಅವಳಿಗೆ ದಯಪಾಲಿಸ್ತ. ಆ ಸಣ್ಣ ಕೂಸನ್ನ ಇಟ್ಟುಕೊಂಡು ಅರಣ್ಯದ ಪರಿಸರದಲ್ಲಿ ಸಂರಕ್ಷಣೆ ಮಾಡಿಕೊಂಡು ಆ ಗೌತಮಿ ತಾನು ಕೂಡ ನಿತ್ಯ ಕಾಲ ಕಳೀತಾ ಇರ್ತಾಳೆ. ಸಜ್ಜನರನ್ನ ಸೇವೆ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ಇದ್ಕೊಂಡು ಪತಿ ಸೇವೆಯನ್ನ ಮಾಡಿಕೊಂಡು ತಾನಿರ್ತಾಳೆ. ಆ ಸಂದರ್ಭದಲ್ಲಿ ಒಂದ್ಸರ್ತಿ ಕೂಸನ್ನ ಆಟ ಆಡ್ಲಿಕ್ಕೆ ಅಂತ ಬಿಟ್ಟು ಎಲ್ಲೋ ಕೆಲಸಕ್ಕೆ ಅಂತ ಹೋಗಿದ್ದಾಳೆ. ಅವನ್ ಸರ್ಪ ಬಂದು ಕಚ್ಚಿಬಿಡ್ತು ಆ ಕೂಸಿ. ಆ ಸರ್ಪ ಬಂದು ಕಚ್ಚಿದ್ರೆ ಮತ್ತೆ ಆ ಸಣ್ಣ ಕೂಸು ಸತ್ತೋಯ್ತು. ಆಗ ತೊಡೆ ಮೇಲೆ ಹಾಕೊಂಡು ಗೊಳೋ ಅಂತ ಅಳ್ತಾ ಇದ್ದ. ಎಷ್ಟೆಲ್ಲ ವ್ರತ ಉಪವಾಸ ನಿಯಮ ಮಾಡದೆ ಆದ್ರೂ ಕೂಡ ಮಕ್ಕಳಾಗಿಲ್ಲ. ದೇವರು ಕಣ್ ತೆರೆದು ನೋಡ್ದ, ಇಂಥ ಈ ವೃದ್ಧಾಪ್ಯ ಬರ್ತಾ ಇದೆ, ಆಗ್ಲೂ ಕೂಡ ಪರಮಾತ್ಮ ತಾನು ಅನುಗ್ರಹ ಮಾಡಿ ನನಗೊಂದು ಗಂಡು ಕೂಸು ಕೊಟ್ಟಿದ್ದ. ಆ ಕೂಸು ಹೋಯ್ತಲ್ಲ ಅಂತ ಅರಣ್ಯದಲ್ಲಿ ಜೋರಾಗಿ ಒದರ್ತಾ ಅಳ್ತಾ ಇದ್ದಾಳೆ. ಅರಣ್ಯ ರೋದನ ಅಂತ ಕರೀತಾರಲ್ಲ, ಇದೆ. ಅಂತಹ ಅರಣ್ಯದಲ್ಲಿ ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ, ದಿಕ್ಕೇ ತೋಚ್ತಾ ಇಲ್ಲ. ಏನ್ ಈ ಕೂಸು ಸತ್ತೋಗಿದಿಲ್ಲ ಮತ್ತೆ ಅಂತ ಅಳ್ತಾ ಇದ್ರೆ ಆಗೊಬ್ಬ ಬೇಡ ಬರ್ತಾನೆ, ಅರ್ಜುನಕ ಅಂತ ಅವನ ಹೆಸರು. ಇವಳ ಹೆಸರು ಗೌತಮಿ ಅಂತ, ಆ ಬೇಡನ ಹೆಸರು ಅರ್ಜುನಕ ಅಂತ. ಆ ಬೇಡ ಬೇಟೆ ಆಡ್ತಾ ಬರ್ತಾನೆ. ಯಾರು ಅಳ್ತಾ ಇದ್ದಾಳೆ, ಯಾರು ಹೆಣ್ಮಕ್ಳು ಅಳ್ತಾ ಇದ್ದಾಳೆ ಅಂತ ತಾನು ಕೂಡ ಬಂದು ಹುಡುಕಿ ನೋಡ್ತಾನೆ. ನೋಡಿದ್ರೆ ಆ ಒಂದು ಕೂಸನ್ ತೊಡೆ ಮೇಲೆ ಹಾಕೊಂಡು ಇವಳು ಅಳ್ತಾ ಇದ್ದಾಳೆ. ಯಾಕಮ್ಮ ಅಳ್ತಾ ಇದ್ದಿ, ಏನಾಯ್ತು ಏನಾಯ್ತು? ನೋಡಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ದೇವರ ಅನುಗ್ರಹದಿಂದ ನಾನು ಕೂಡ ಈ ಕೂಸನ್ ಸಂಪಾದನೆ ಮಾಡಿಕೊಂಡೆ. ಆದ್ರೆ ಈ ಕೂಸನ್ನ ದಿಕ್ಕಿತ್ತು, ಈಗ ದಿಕ್ಕೇ ಇಲ್ಲ, ನನಗೆ ಯಾರೂ ದಿಕ್ಕಿಲ್ಲ. ಆ ಕೂಸನ್ನ ಸರ್ಪ ಕಚ್ಚಿ ಅದು ಮೃತವಾಗಿದೆ, ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಅಂತ ಅಳ್ತಾ ಇದ್ದ. ಅಷ್ಟೇ ತಾನೇ, 1 ನಿಮಿಷ ಬರ್ತೀನಿ ತಡಿ ಅಂತ ಹೋದವನೇ ಮತ್ತೆ ಯಾವ ಸರ್ಪ ಆ ಕೂಸಿಗೆ ಕಚ್ಚಿತ್ತೋ ಅದನ್ನ ಬಾಯಿನ ಹಗ್ಗದಿಂದ ಕಟ್ಟಿ ಎಳ್ಕೊಂಡ್ ಬಂದ್ಬಿಟ್ಟ. ನೋಡು, ಇದೇ ಸರ್ಪ ನಿನ್ನ ಮಗನಿಗೆ ಕಚ್ಚಿದ್ದು, ಅದರಿಂದ ಸತ್ತೋಗಿದ್, ಏನ್ ಮಾಡ್ಲಿ ಹೇಳಿ ಸರ್ಪವನ್ನ ಅಂತ ಅವನು ಹೇಳ್ತಾ ಇದ್ದ. ಆ ಬೇಡ ಅದಕ್ಕೆ ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು ಹೇಳು? ಯಾರನ್ನ ಏನ್ ಮಾಡಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಈ ದುಃಖ ಹೋಗತ್ತಾ ಅಂತ ಕೇಳುತ್ತೆ. ಆ ಸರ್ಪಕ್ಕೆ ಹಿಂಸೆಯನ್ನು ಕೊಟ್ಟು ಅದನ್ನ ಹತ್ಯೆ ಮಾಡೋದಕ್ಕಿಂತ ಸುಮ್ನೆ ಬಿಟ್ಬಿಡದೆ ವಾಸಿ ಅಂತಂತ ಇದ್ದಾಳು. ಎಂಥ ಕಾರುಣ್ಯ ನೋಡು, ಎಂಥ ದಯೆ ಅವಳು. ನನ್ನ ಕೂಸನ್ನ ಕಚ್ಚಿರ್ತಕ್ಕಂಥ ಹಾವನ್ನ ನಾವಾಗಿದ್ರೆ ಮೊದಲು ಸಾಯಿಸ್ಬಿಡು ಅಂತ ಆಯ್ತು. ಏನ್ ಮಾಡ್ಲಿ ಹೇಳು ಅಂತ ಅವನು ಕೇಳ್ತಾನೆ. ಕೊಡನ್ಲು ದಯಮಾಡನ್ ಬಿಟ್ಬಿಡು. ಯಾಕೆಂದ್ರೆ ಅನೇಕ ಪಾಪಗಳು ನಮ್ಮಲ್ಲಿರ್ತಾವೆ. ಆ ಪಾಪದ ನಿಮಿತ್ತಕವಾಗಿ ಒಬ್ಬ ಜೀವ ದುಃಖ ಪಡ್ತಾ ಇರ್ತಾನೆ. ಒಂದಕ್ಕೊಂದು ಕಾರಣ, ಮತ್ತೊಂದಕ್ಕೆ ಇನ್ನೊಂದು ಕಾರಣ ಅಂತ. ಹಾಗೆ ಪಾಪಗಳಿಗೆ ಅನೇಕ ಪಾಪಗಳು ಕೂಡ ಒಂದು ದುಃಖ ನಿವೃತ್ತಿ ಮಾಡ್ಕೋಬೇಕು ಅಂತ ಮತ್ತೊಂದು ಪಾಪ ಮಾಡೋದು, ಆ ಪಾಪಕ್ಕೆ ಮತ್ತೆ ದುಃಖ ಪಡೋದು, ಆ ದುಃಖ ನಿವೃತ್ತಿಗೋಸ್ಕರ ಇನ್ನೊಂದು ಪಾಪ ಮಾಡೋದು. ಹೀಗೆ ನಾವು ಕೂಡ ಧರ್ಮಕ್ಕೆ ವೇದಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡ್ತಾ ಇರ್ತೀವಿ. ಅಂದ್ರೆ ದುಃಖ ಅನ್ನೋದು ಸಂಸಾರ ನಿರಂತರ ಅಂತ ಆಗ್ತದೆ. ನಿರ್ವಿಘ್ನವಾಗಿ ದುಃಖ ಬರ್ತಾ ಇರ್ತದೆ, ಯಾವುದೇ ವಿಘ್ನ ಇಲ್ಲದೆ ದುಃಖ ಬರ್ತಾ ಇರತ್ತೆ ನಮ್ಗೆ. ಯಾಕೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಹಾಗೆ ಒಂದ್ರ ಮೇಲೊಂದು ಮಾಡ್ತಾ ಇರ್ತೀವಿ ಪಾಪ. ನಾವು ಮಾಡಿರ್ತಕ್ಕಂಥ ಪಾಪದಿಂದ ನಾನು ಈ ಕೂಸನ್ನು ಕಳ್ಕೊಂಡಿದ್ದೀನಿ, ಜನ್ಮಾಂತರಲ್ಲಿ ಏನೇನು ಮಾಡಿದ್ನೋ ಗೊತ್ತಿಲ್ಲ ನಾನು. ಅಂಥದ್ದು ಶಿಶು ಹತ್ಯೆ ಮಾಡಿದ್ನೋ ಅಥವಾ ಸರ್ಪ ಹತ್ಯೆ ಮಾಡಿದ್ದಕ್ಕೆ ಆ ಸರ್ಪನೇ ಬಂದು ನನ್ನ ಕೂಸು ಕಚ್ತೋ ಏನೋ,
ಮತ್ತೆ ಆ ಹಾವನ್ನ ಸಾಯಿಸ್ಬಿಡ್ತೀನಿ ಅಂತ ಮಾತ್ರ ಅನ್ಬೇಡ, ಮತ್ತೆ ಸರ್ಪ ಹತ್ಯೆಯನ್ನ ಮಾಡಿಸಿರ್ತಕ್ಕಂಥ ಪಾಪ ನನಗೂ ಬರುತ್ತೆ ನಿನಗೂ ಬರುತ್ತೆ. ನೀ ಹತ್ಯೆ ಮಾಡಿದವನು, ನಾ ಮಾಡು ಅಂತ ಹೇಳ್ದವು. ನಾವಿಬ್ರು ಕೂಡ ಸರ್ಪ ಹತ್ಯೆ ಮಾಡಿರ್ತಕ್ಕಂಥ ಪಾಪಕ್ಕೆ ಒಳಪಟ್ಟವರಾಗಿ ಜನ್ಮಾಂತರ ನಮಗೆ ಸಂತಾನನೇ ಆಗ್ಲಿಕ್ಕೆ ಕಾರಣ ಇಲ್ಲ. ಹರಿವಂಶದಲ್ಲಿ ಹೇಳ್ತಾರೆ, ಸಂತಾನ ಆಗದೆ ಇದಕ್ಕೆ ಕಾರಣಗಳನ್ನು ಅನೇಕ ಕಾರಣವನ್ನು ಹೇಳ್ತಾರೆ ವೇದವ್ಯಾಸದೇವರು. ಏನೇನು ಕಾರಣ? ಮತ್ತೆ ಜನಮೇಜ ರಾಜರಂತಾರೆ ಏನು ಕಾರಣ ಅಂತ ಕೇಳಿದಕ್ಕೆ ವೈಶಂಪಾಯನರು ಉತ್ತರ ಕೊಡ್ತಾ ಹೇಳ್ತಾರೆ, ಸಣ್ಣ ಸಣ್ಣ ಪುಟ್ಟ ಕಾರಣ ಹಿಡ್ಕೊಂಡು ದೊಡ್ಡ ದೊಡ್ಡ ಕಾರಣ ತನಕ ಹೇಳ್ತಾರೆ. ಮಕ್ಕಳಾಗದೆ ಇದಕ್ಕೆ ಕಾರಣ ಏನು? ಸಣ್ಣ ಕಾರಣ ಹೇಳಬಹುದಾದ್ರೆ, ಆಗತಾನೇ ಚಿಗಿರ್ತಕ್ಕಂಥ ಒಂದು ಪುಷ್ಪ ಪೂರ್ತಿಯಾಗಿ ಅರಳಿರೋದಿಲ್ಲ, ಆ ಹೂ ಅನ್ನ ಚಿವುಟಿ ಬಿಟ್ರೆ ಆಗ ಜನ್ಮಾಂತರವರೆಗೆ ಮಕ್ಕಳಾಗೋಯ್ತು. ಎಳೆ ತರಕಾರಿ ಕಾಯಿ ಪಲ್ಯ ಇದೆಲ್ಲವೂ ಕಿತ್ತು ಬಿಟ್ರೆ ಗಿಡದಿಂದ ಜನ್ಮಾಂತರಲ್ಲಿ ಮಕ್ಕಳಾಗೋದಿಲ್ಲ. ಇದೆಲ್ಲ ಕಾರಣವನ್ನು ಕೂಡ ನಮಗೆ ಹೇಳ್ತದೆ, ಹರಿವಂಶದಲ್ಲಿ ಹೇಳ್ತಾರೆ. ಇಷ್ಟಲ್ಲದೇನೆ ಮತ್ತೆ ಇನ್ನ ಅನೇಕ ಸಣ್ಣ ಮಕ್ಕಳನ್ನ ಹಿಂಸೆ ಮಾಡಿದ್ರೆ, ಹೊಡೆದಿದ್ರೆ, ಅಳಿಸಿದ್ರೆ ಆ ಕಾರಣಕ್ಕೂ ಕೂಡ ಜನ್ಮಾಂತರಲ್ಲಿ ಮಕ್ಕಳಾಗೋದಿಲ್ಲ. ಅಥವಾ ಶಿಶು ಹತ್ಯೆ ಮಾಡಿದ್ರೆ, ಆ ಮಕ್ಕಳನ್ನೇ ಸಂಹಾರ ಮಾಡಿದ್ರೆ, ವಿಷ ಕೊಟ್ಟು ಸಂಹಾರ ಮಾಡಿದ್ರೆ, ಯಾವುದೋ ಕಾರಣದಿಂದ ಅವರನ್ನ ಕೊಂದು ಹಾಕಿದ್ರೆ ಜನ್ಮಾಂತರಲ್ಲಿ ಮಕ್ಕಳಾಗ್ತಕ್ಕಂಥದ್ದಿಲ್ಲ ಅಂತ ಹರಿವಂಶ ಹೇಳ್ತದೆ. ನಮ್ಮ ಗೌತಮಿಯವಳು ಇಷ್ಟೆಲ್ಲ ತಿಳ್ಕೊಂಡಿದ್ದಾಳೆ, ಪರಮ ಧಾರ್ಮಿಕಳು. ನಾ ಏನು ಪ್ರಾರಬ್ಧ ಕರ್ಮ ಮಾಡಿದ್ದೇನೇನೋ ಗೊತ್ತಿಲ್ಲ, ಈಗ ಆ ಸರ್ಪ ಕಚ್ಚಿ ನನ್ನ ಕೂಸು ಸತ್ತಿದೆ, ಮತ್ತೆ ಆ ಸರ್ಪ ಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಡ, ಮತ್ತೆ ಜನ್ಮಾಂತರ ನಾವು ಇದೇ ಪಾಪದಿಂದ ಒದ್ದಾಡಬೇಕಾಗತ್ತೆ. ಇಂಥ ಸಂದೇಶ ಕೊಡ್ತಾ ನೋಡ್ರಿ. ಆ ಮಾತು ಎಂಥ ಭಾರಯುಕ್ತವಾದ ಮಾತು. ನಾವು ಪಾಪಗಳನ್ನ ಮಾಡ್ತೀವಿ, ದುಃಖ ಪಡ್ತಾ ಇದ್ವಿ. ಮತ್ತೆ ನೋಡ್ರಿ, ಇವನು ನನಗೆ ದುಃಖವನ್ನು ಕೊಡ್ತಾ ಇದ್ದಾನೆ, ಅವನಿಗೆ ಹೊಡೀರಿ ಬಡೀರಿ ಕಡೀರಿ ಅಂತಂದ್ರೆ ಮತ್ತೆ ಅವನು ಹೊಡೆದಿದ್ದು ಅಥವಾ ಕಡದಿದ್ದ ದುಃಖ ಜನ್ಮಾಂತರ ನಮಗೆ ಕಾಡ್ತಾ ಬರ್ತದೆ. ಅದು ಪಾಪ ದುಃಖವಾಗಿ ಪರಿಣಮಿಸ್ತದೆ. ಆದ್ದರಿಂದ ಮಾಡಿದ್ದ ಪಾಪ ಅದನ್ನು ಬೆಳೆಸ್ಕೊಳ್ತಾ ಹೋಗಬಾರದು. ನಾವು ಬೆಳೆಸ್ತಾ ಹೋದರೆ ಮತ್ತೆ ಒಂದು ಪಾಪ ಮತ್ತೊಂದು ಪಾಪ ಸೇರ್ಕೊಂಡು ಏನಾಗ್ತದೆ, ಮತ್ತೆ ಎಲ್ಲೆಲ್ಲೋ ಹುಟ್ಟಬೇಕಾಗತ್ತೆ, ಎಲ್ಲೆಲ್ಲೋ ದುಃಖ ಪಡಬೇಕಾಗತ್ತೆ, ನಿತ್ಯ ನಿರಂತರ ದುಃಖಿಗಳಾಗಬೇಕಾಗ್ತದೆ. ನನಗೆ ಎಚ್ಚರಿಕೆ ಅಂತ ಹೇಳುವಂತೆ ಗೌತಮಿ ಬೇಡನಿಗೆ ಉಪದೇಶ ಮಾಡ್ತಾ ಇದ್ದಾಳೆ. ಬಿಟ್ಬಿಡು ಸುಮ್ಮನೆ ಅದನ್ನು. ಎಷ್ಟು ಅಳ್ತಾ ಇದ್ದಿ, ತಾಯಿಯ ಸಂಕಟ ನನಗೆ ಅರ್ಥ ಆಗತ್ತೆ, ಆ ಕೂಸನ್ನು ಕಳ್ಕೊಂಡಿದ್ದಿ, ನಿನ್ಗೆಷ್ಟು ದುಃಖ ನನಗೆ ಅರ್ಥ ಆಗತ್ತೆ. ನಾನು ಈ ಸರ್ಪವನ್ನು ಈಗ ಬಿಟ್ಟೆ ಅಂದ್ರೆ ನಿನ್ನ ಕೂಸನ್ನು ಇವತ್ತು ಕಚ್ಚಿದೆ, ನಾಳೆ ಇನ್ನೆಷ್ಟು ಜನನ ಕಚ್ಚಿ ಅದನ್ನು ಸಾಯಿಸತ್ತೋ ಏನೋ ಯಾರಿಗೂ ಗೊತ್ತು. ಮತ್ತೆ ಅಂಥ ಆ ವಿಷಯುಕ್ತವಾದ ಸರ್ಪ ಇದನ್ನ ಹತ್ಯೆ ಮಾಡಿದ್ರೆ ಪಾಪ ಇಲ್ಲ ಅಂತ ಇದ್ದ. ಇವತ್ತು ಒಂದು ಕೂಸನ್ನು ಕೊಂದಾಕಿದೆ, ನಾಳೆ ಎಷ್ಟೆಷ್ಟು ಮನುಷ್ಯರನ್ನ ಕಚ್ಚತ್ತೋ, ಯಾವ್ಯಾವ ಪ್ರಾಣಿಗಳನ್ನ ಕಚ್ಚತ್ತೋ. ಇಡೀ ಕಾಡಿಗೆ ವಿಷಪ್ರಾಯವಾಗಿರ್ತಕ್ಕಂತಹ ಕಂಟಕಪ್ರಾಯವಾಗಿರ್ತಕ್ಕಂಥ ಈ ಸರ್ಪವನ್ನ ನಾ ಬಿಡೋದಿಲ್ಲ. ನೀ ಬಿಡೋ ಅಂದ್ರೆ ನಾ ಬಿಡೋದಿಲ್ಲ. ಹತ್ಯೆ ಮಾಡಿದ್ರೆ ಪಾಪ ಬರುತ್ತೆ ಅಂತ ನೀ ಹೇಳ್ತೀನಿ, ನನ್ನ ಪಾಪ ಬರಲ್ಲ ಅಂತ ನಾ ಹೇಳ್ತೀನಿ. ಕಾರಣ ಏನು ಅಂತಂದ್ರೆ ಇದರಿಂದ ಅನೇಕ ಜೀವವನ್ನು ಉಳಿಸ್ತಕ್ಕಂಥ ಪುಣ್ಯ ನನಗೆ ಬರುತ್ತೆ ಹೊರತಾಗಿ ಪಾಪ ಅಂತೂ ಬರೋದಿಲ್ಲ ಅಂತ ಅವನಂತ. ಗೌತಮಿ ಹೇಳ್ತಾಳೆ, ಈ ತರ್ಕ ನೋಡ್ರಿ ಹೇಗಿದೆ. ಅಲ್ಲಪ್ಪ, ನೀನು ಕೂಡ ಅನೇಕ ಜಂತುಗಳನ್ನ ಅಥವಾ ಜೀವರಾಶಿಗಳನ್ನ ಸಂಹಾರ ಮಾಡದ್ದೇ ಈ ಸರ್ಪ ಅಂತ ನಿನಗೆ ಅನುಮಾನ ಇದೆ ತಾನೆ. ಪರಮಾತ್ಮ ಹೇಗೆ ಅದರಲ್ಲಿ ನಿಂತು ಪ್ರೇರಣೆ ಮಾಡ್ತಾ ಇರ್ತಾನೋ ಆಗ ಸರ್ಪ ತಾನು ಕೂಡ ನಡ್ಕೊಳ್ತದೆ. ಅದರ ಪ್ರಾರಬ್ಧಕ್ಕೆ ತಕ್ಕಂತೆ ಆ ಸರ್ಪ ಅದು ಕಚ್ಚತ್ತೋ ಬಿಡುತ್ತೋ ಯಾರಿಗೂ ಗೊತ್ತು. ಇದೊಂದ್ ಸರ್ತಿ ಕಚ್ಚಿಬಿಡ್ತು, ಆಮೇಲೆ ಕಚ್ಚದೇನೂ ಇರ್ಬೋದಲ್ಲ, ಮತ್ತೆ ಯಾರಿಗೂ ಕಚ್ಚದೇನೆ ಇರ್ಬೋದು. ನೀ ಕಚ್ಚಿತ್ತೆ ಅಥವಾ ಕಚ್ಚತ್ತೆ ಕಚ್ಚಲ್ಲ ಅನ್ನೋ ನೀ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಪರಮಾತ್ಮನೇ ತಾನು ನಿರ್ಧಾರ ಮಾಡತಕ್ಕಂಥ ವ್ಯಕ್ತಿ. ಅವನೇ ಹಣೆಯಲ್ಲಿ ಬರೆದು ಕರೆಸಿರ್ತಾನೆ. ಒಬ್ಬೊಬ್ರಿಗೂ ಕೂಡ ಪ್ರಾರಬ್ಧ ಕರ್ಮದ ತಕ್ಕಂತೆ ಅವ್ರ ಹಣೆ ಬಾರನ್ ಬರೆದಿರ್ತಾನೆ. ತಲಾಟ ಲಿಖಿತಂ ರೇಖಾ ಪರಿಮಾಷ್ಟಂ ನಶಕ್ಯತೆ ಅಂತ ಒಂದು ಮಾತು. ಹಣೆಯಲ್ಲಿ ಬರೆದಿರ್ತಕ್ಕಂಥದ್ದು ಯಾರೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಧಿ ಲಿಖಿತವಾದದ್ದು. ಅದರಿಂದ ನೀನು ಹತ್ಯೆ ಮಾಡಿ, ನೀನೂ ಮತ್ತೆ ಪಾಪವನ್ನು ಮಾಡಿ, ಸರ್ಪ ಹತ್ಯೆ ಅಂದ್ರೆ ಮಹಾಪಾತಕ. ಅಂತ ಸರ್ಪ ಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಜನ್ಮ ಜನ್ಮಾಂತರಲ್ಲಿ ಒದ್ದಾಡ್ಬೇಕಾಗತ್ ನೀನು. ನಾನು ಹೇಳ್ದೆ ಅಂತ ನೀ ಮಾಡಲ್ಲ ಅಂತಂದ್ರು ಕೂಡ, ಅಥವಾ ನಾ ಹೇಳಲಿಲ್ಲ ಅಂತಂದ್ರೂ ಕೂಡ ನೀನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿ. ನಿನಗೂ ದುಃಖ ಆಗಬಾರ್ದು, ನನಗೂ ದುಃಖ ಆಗಬಾರ್ದು.
ಸುಖವಾಗಿ ಬಿಟ್ಬಿಡೋದು. ಇಲ್ಲ, ನಾ ಬಿಡೋದಿಲ್ಲ ಅಂತ ಚೆನ್ನಾಗಿ ಹಿಚುತ್ತಾ ಇದ್ದ ನಾನು. ತಕ್ಷಣ ಮೂರ್ಛಾಕ್ರಾಂತವಾಗಿ ಬಿದ್ದಿತ್ತಂತ ಆ ಸರ್ಪ. ಮೆಲ್ಲಗದು ಹೇಳ್ತಾ ಇದೆ. ಮತ್ತೆ ಪ್ರಜ್ಞೆ ಬಂತು ಆ ಸರ್ಪಕ್ಕೆ. ಪ್ರಜ್ಞೆ ಬಂದು ಮನುಷ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದದ್ದು. ಏ ಬೇಡ, ನನ್ನ ಬಿಟ್ಬಿಡು ಬಿಟ್ಬಿಡು ಅಂತ ಆಯ್ತು. ಬಿಟ್ಬಿಡು ನನ್ನ, ನಾನೇನು ಪಾಪ ಮಾಡಿಲ್ಲ, ನನ್ ಯಾಕೆ ಕೊಲ್ತಾ ಇದ್ದಿ, ಮತ್ತೆ ನನಗ್ಯಾಕೆ ಹಿಂಸೆ ಕೊಡ್ತಾ ಇದ್ದಿ ಅಂತಂದ. ಏ ಪಾಪಿಷ್ಟ, ಈ ಕೂಸನ್ ಕೊಂದಿದ್ಯಾರು? ನೀನೇ ತಾನೆ. ಮತ್ತೆ ನಾಹಂ ಕಾರಣಂ ಮನ್ಯೆ, ನಾನು ಈ ಕೂಸಿನ ಹತ್ಯೆಗೆ ಕಾರಣ ಅಲ್ಲ ಅಂತಂತು ಆ ಸರ್ಪ. ಇಲ್ಲ, ಎಷ್ಟು ಸುಳ್ಳು ಹೇಳ್ತೀಯ ನೀನು. ನಿನ್ನ ಹಲ್ಲಿಂದಾನೇ, ವಿಷಯುಕ್ತವಾದಿ ಹಲ್ಲಿಂದನೇ ಕಚ್ಚಿದ್ದಿ ನೋಡಿ. ಇನ್ನೂ ಕೂಡ ಹಾಗೆ ಮಾರ್ಕಿದೆ. ಮತ್ತೆ ಅಂಥದ್ದು ಈ ಕಚ್ಚಿದ್ರು ಕೂಡ ನಾನು ಕಚ್ಚಿಲ್ಲ, ನಾನ್ ಸಂಹಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಮತ್ಯಾರು ಕಾರಣ ಹೇಳು? ನಾನಲ್ಲ ಕಾರಣ, ಮೃತ್ಯುವೇ ಕಾರಣ ಅಂತ ಅಂದ್ಬಿಡ್ತು. ಆ ಮೃತ್ಯು ದೇವತೆ ನನಗೆ ಪ್ರೇರಣೆ ಮಾಡಿದ್ದಾರೆ. ಪ್ರೇರಣೆ ಮಾಡಿದ್ದಕ್ಕೆ ನಾನು ಬಂದು ಕಚ್ಚಿಬಿಟ್ಟೆ, ನಂದೇನು ತಪ್ಪಿಲ್ಲ ಅಂತ. ಅದಕ್ಕೆ ಆ ಸರ್ಪ ಒಂದು ತರ್ಕ ಮಾಡ್ತದೆ. ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡ್ತಾನೆ ಅಂದ್ರೆ, ಆ ಮಡಿಕೆ ಮಾಡ್ಲಿಕ್ಕೆ ಎಷ್ಟು ಕಾರಣ ಇದೆ ಗೊತ್ತಾ? ಮಣ್ಣು ಒಂದು ಕಾರಣ, ಕುಂಬಾರ ಒಂದು ಕಾರಣ. ಕುಂಬಾರ ಮಣ್ಣು ಎರಡು ಇದ್ರೆ ಅದು ಮಡಿಕೆ ಆಗೋದಿಲ್ಲ. ಒಂದು ಚಕ್ರ ಇರಬೇಕು, ಆ ಚಕ್ರವನ್ನ ಸುತ್ತಲಿಕ್ಕೆ ಅಂತ ಒಂದು ಕೋಲ್ ಬೇಕು. ಆ ಚಕ್ರ ಮತ್ತೆ ಆ ಕೋಲು, ಕುಂಬಾರ, ಇವರೆಲ್ಲರೂ ಕೂಡ ಕಾರಣ. ಒಂದು ವಸ್ತು ನಿರ್ಮಾಣ ಮಾಡಲಿಕ್ಕೆ ಹಲವಾರು ಕಾರಣ ಇರುತ್ತದೆ. ಹಾಗೆ ನಾನು ಈ ಮೃತ್ಯುವನ್ನ ತಂದು ಕೊಟ್ಟಿದ್ದೀನಿ ಅಂತಂದ್ರೆ ಈ ಕೂಸಿಗೆ ನಾನು ಕಾರಣ ಅಲ್ಲ, ಮೃತ್ಯು ಕಾರಣನಾಗಿದ್ದಾನೆ. ಆ ಮೃತ್ಯುವಿನ ಪ್ರೇರಣೆ ಅಂತ ನಾ ಮಾಡಿದೆ. ಅಂದ್ರೆ ಕುಂಬಾರ ಇದಕ್ಕೆ ಮುಖ್ಯ ಕಾರಣ. ಅವನೇನು ತಿರುಗಿಸ್ತಾನಲ್ಲ, ಆ ಮಣ್ಣಿನ ಮುದ್ದೆಯನ್ನ ಮಾಡಿ ಚಕ್ರದಲ್ಲಿ ಹಾಕಿ ಮಡಕೆಯನ್ನ ಮತ್ತೆ ಆಗ್ಬೇಕು, ಆಕಾರ ಘಟಾಕಾರ ತಗೋಬೇಕು ಅಂತ ಹೇಳಿ ತಾನು ಕೂಡ ಚೆನ್ನಾಗಿ ಅದನ್ನು ತಿರುಗಿಸ್ತಾನಲ್ಲ, ಆ ತಿರುಗಿಸಿದಕ್ಕೆ ನಾ ತಿರುಗದೆ ಅಂತ ಚಕ್ರ ಅಂತೂ ಕೋಲು ಅಂತ. ಮತ್ತೆ ಆಗ ಮಡಕೆ ಹೇಗಾಯ್ತು, ಅದೇ ರೀತಿಯಾಗಿ ಈ ಕೂಸಿನ ಮೃತ್ಯುವಿಗೆ ನಾನು ಮುಖ್ಯ ಕಾರಣ ಅಲ್ಲ, ಮೃತ್ಯು ಕಾರಣ. ಮೃತ್ಯು ಬಂದು ಪ್ರೇರಣೆ ಮಾಡ್ತು, ನನ್ನಲ್ಲಿ ಆಡಿಸ್ತು. ಹಾಗೆ ನಾನು ಹೋಗಿ ಅದು ಕಚ್ಚು ಅಂತ ನನಗೆ ಪ್ರೇರಣೆ ಆಯ್ತು, ಹೋಗಿ ಕಚ್ಚಿಬಿಟ್ಟೆ. ಆ ಕೂಸು ಸತ್ತು ಹೋಯ್ತು. ನಂದೇನಿದೆ ಇದ್ರಲ್ಲಿ? ಓ, ಮೃತ್ಯು ಕಾರಣನಾ? ಹಾಗಿದ್ರೆ ಆ ಮೃತ್ಯುವನ್ನು ಬಿಡಬಾರ್ದು ಅಂಥೇಳಿ ಒದರ್ತಾ ಇದ್ರೆ ಆಗ ತಕ್ಷಣ ಮೃತ್ಯು ಬಂದಂತ. ಏ, ಯಾಕೆ ಈ ಕೂಸಿಗೆ ಮೃತ್ಯುವನ್ನು ಕೊಟ್ಟಿದ್ದು ಹೇಳಿ. ಮತ್ತೆ ಆ ಮೃತ್ಯು ಅಂತದೆ, ನಾಹಂ ಕಾರಣಂ ಮನ್ಯೇ ಕಾಲ ಏವ ಹಿ ಕಾರಣಂ. ನಾನು ಕಾರಣ ಅಲ್ಲ ಈ ಕೂಸಿನ ಮೃತ್ಯುವಿಗೆ, ಆ ಕಾಲವೇ ಕಾರಣ. ಆ ಕಾಲ ಏನಿದೆ, ಕಾಲ ಅಂತನ್ನೋದು ಎಲ್ಲರನ್ನೂ ಕೂಡ ನುಂಗ ಹಾಕ್ಬಿಡ್ತದೆ. ಕಲಯತಿ ಅನೇನ ಇತಿ ಕಾಲ ಅಂತ ಎಲ್ಲರನ್ನೂ ನುಂಗ ಹಾಕ್ತದೆ. ಎಲ್ಲಾ ಜೀವರಾಶಿಗಳನ್ನು ಕೂಡ ಪ್ರಳಯ ಕಾಲ ಅಂತಂತೀವಿ. ಮತ್ತೆ ಅರ್ಥ ಏನದು? ಎಲ್ಲ ಇಡೀ ಜೀವರಾಶಿಗಳನ್ನು ನಾಶ ಮಾಡತಕ್ಕಂತಹ ಆ ಒಂದು ಕಾರಣ ಕಾಲ. ನೀನೇ ಹಾಗಿದ್ರೆ ಪ್ರೇರಣೆ ಮಾಡಿದ್ದಂತೆ ಮೃತ್ಯುವಿಗೆ ಸಂಹಾರ ಮಾಡು ಅಂತಂದ್ರೆ ಆ ಕಾಲ ಹೇಳಬೇಕಂತೆ, ಕಾಲನೂ ಕೂಡ ನಾನು ಕಾರಣ ಅಲ್ಲ ಅಂತ. ಹಾಗಿದ್ರೆ ಯಾರ ಕಾರಣ? ಕರ್ಮ ಏವ ಹಿ ಕಾರಣಂ ಅಂತ ಹೇಳ್ತಾರೆ. ನಾನಲ್ಲ ಕಾರಣ, ಕರ್ಮನೇ ಕಾರಣ. ಯಾರ ಕರ್ಮ? ಆ ಕೂಸು ಯಾವ ಸತ್ತು ಬಿದ್ದಿದ್ಯೋ ಜನ್ಮಾಂತರಲ್ಲೂ ಸರ್ಪ ಹತ್ಯೆ ಮಾಡಿತ್ತು, ಅದಕ್ಕೋಸ್ಕರ ಆ ಸರ್ಪವೇ ಕಚ್ಚಿ ಈ ಜನ್ಮದಲ್ಲಿ ಅದಕ್ಕೆ ಸಂಹಾರ ಮಾಡಿತ್ತು. ಆ ಕೂಸು ಮಾಡಿರ್ತಕ್ಕಂಥ ಕರ್ಮವೇ ಅದರ ಮೃತ್ಯುವಿಗೆ ಕಾರಣ ಅಂತಿಷ್ಟು ಹೇಳಿದ ಮೇಲೆ, ಹಾಗಿದ್ರೆ ಇದೆಲ್ಲವೂ ಕೂಡ ಇವ್ರು ಯಾರು ಮುಖ್ಯ ಕಾರಣ ಅಲ್ವೇ ಅಲ್ಲ. ಈ ಕಡೆಗೆ ಸರ್ಪನೂ ಅಲ್ಲ, ಈ ಕಡೆಗೆ ಮೃತ್ಯುವೂ ಅಲ್ಲ, ಕಾಲವೂ ಅಲ್ಲ, ಯಾವುದು ಕಾರಣ ಅಲ್ಲ. ಕಡೆಗೆ ಆ ಶಿಶು ಜನ್ಮಾಂತರಲ್ಲಿ ಮಾಡಿರ್ತಕ್ಕಂತಹ ಜೀವ ಜನ್ಮಾಂತರಲ್ಲಿ ಮಾಡಿರ್ತಕ್ಕಂತಹ ಆ ಒಂದು ಕರ್ಮವೇ, ಯಾವ ಕರ್ಮ? ಪಾಪ ಕರ್ಮವೇ ಅವನ ಮೃತ್ಯುವಿಗೆ ಕಾರಣ ಅಂತ ಹೇಳಿ. ಈ ಕಥೆ ಇದು ನಮ್ಮೆಲ್ಲರಲ್ಲೂ ನಡೀತಾ ಇರ್ತದೆ. ನಾವು ಅವ್ರ ಕಾರಣ ಇವ್ರ ಕಾರಣ ಅಂತ ಒಬ್ಬೊಬ್ಬರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ. ನಮ್ಮ ಆಗು ಹೋಗುಗಳಿಗೆ ಇವನು ಕಾರಣ. ಒಬ್ಬ ತಂದೆ ಅಥವಾ ಮಗ ತಂದೆಯನ್ನು ಬೈತಾ ಇರ್ತಾನೆ, ನನಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ಲಿಲ್ಲ,
ನನಗೆ ಆಸ್ತಿ ಪಾಸ್ತಿ ಮಾಡ್ಲಿಲ್ಲ ಅಂತ ಅವನ್ ಬೈತಾ ಇರ್ತಾನ. ಇವನ್ ಪ್ರಾರಬ್ಧ ಕರ್ಮ ದರಿದ್ರನಾಗಿ ಬೀಳ್ಬೇಕು ಅಂತ ಇರ್ತದೆ. ಹಂಗ್ ಪಾಪ ಮಾಡಿರ್ತಾನೆ ಜನ್ಮಾಂತರ. ಅಥವಾ ತಂದೆ ಕೂಡ ನನ್ನ ಮಕ್ಳು ಯಾರು ನಾನು ನೋಡ್ಕೊಳ್ತಾನೆ ಇಲ್ಲ, ವೃದ್ಧಾಪ್ಯ ಬಂದಿದೆ, ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ ಅಂತ ಅವನು ಅಳ್ತಾ ಇರ್ತಾನೆ, ಗೊಳೋ ಅಂತ, ನನ್ನ ಮಕ್ಕಳೇ ಇದಕ್ಕೆ ಕಾರಣ ವೃದ್ಧಾಶ್ರಮ ಇರಲಿಕ್ಕೆ ಅಂತ. ಅವನು ಕೂಡ ಜನ್ಮಾಂತರಲ್ಲಿ ತನ್ನ ತಂದೆ ತಾಯಿ ನೋಡ್ಕೊಂಡಿದ್ನೋ ಇಲ್ಲೋ, ಅಥವಾ ಈ ಜನ್ಮದಲ್ಲೇ ನೋಡ್ಕೊಂಡಿದ್ನೋ, ಸೇವೆ ಮಾಡಿದ್ನೋ ಇಲ್ಲೋ, ಅದಕ್ಕೆ ಅವನಿಗೂ ಹಾಗೆ ಆಗುತ್ತೆ. ಹೀಗೆ ತಾವು ಒಬ್ಬೊಬ್ಬ ಜೀವರಾಶಿಗಳು ಇಂಡಿವಿಜುವಲ್ ಆಗಿ ತಾವು ಮಾಡಿರ್ತಕ್ಕಂಥ ಯಾವ ಕರ್ಮಗಳಿದ್ದಾವೋ ಆ ಕರ್ಮವೇ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಕಾರಣ. ಆದ್ದರಿಂದ ಈ ಕಥೆಯನ್ನ ಯಾರು ಹೇಳ್ತಾ ಇದ್ದಾರೆ? ಭೀಷ್ಮಾಚಾರು ಯುಧಿಷ್ಠಿರನಿಗೆ ಯುದ್ಧ ಆದ್ಮೇಲೆ ಅನುಶಾಸನ ಪರ್ವದಲ್ಲಿ ಈ ಕಥೆ ನಿರೂಪಣೆ ಮಾಡಿಕೊಡ್ತಾರೆ. ಎಲ್ಲರೂ ಅರ್ಥ ಮಾಡ್ಕೋಬೇಕೇನು, ಎಲ್ಲದಕ್ಕೂ ಕೂಡ ಕಾರಣ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು. ಅದೇ ಕಾರಣ, ಮುಖ್ಯ ಕಾರಣ. ಎಲ್ಲದಕ್ಕೂ ಕಾರಣ ನಾವೇ, ನಮ್ಮ ಕೈಯಾರೆ ನಾವೇನ್ ಮಾಡ್ಕೊಂಡಿದ್ದೀವಿ ಅದನ್ನು ಅನುಭವಿಸ್ಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳು ಮಾಡಿದ್ರೆ ಅದಕ್ಕೆ ಸರಿಯಾಗಿ ನಾವು ಸುಖವನ್ನ ಪಡಬೇಕಾಗ್ತದೆ. ಅದೇ ಪಾಪಕರ್ಮಗಳನ್ನ ಮಾಡಿದಾಗ ದುಃಖ ಅನುಭವಿಸ್ಬೇಕಾಗ್ತದೆ. ಪಾಪಕರ್ಮಗಳನ್ನ ಮಾಡಿದ್ದೀವಿ ಅಂತನ್ನೋ ಕಾರಣಕ್ಕೆ ಸಂಸಾರದಲ್ಲಿ ನಾವು ತಾಪತ್ರಯಗಳಿಂದ ಒದ್ದಾಡ್ತಾ ಇದ್ವಿ. ಹೀಗೆ ಮಹಾಭಾರತ ಇಂಥ ಭೀಷ್ಮಾಚಾರ್ಯನ ಅನೇಕ ಕಥೆಗಳನ್ನು ಈ ರೀತಿ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೂ ಅನೇಕ ಈ ರೀತಿಯಾದ ಕಥೆಯನ್ನ ನಿರೂಪಣೆ ಮಾಡಿಕೊಡ್ತದೆ ಮಹಾಭಾರತ. ಹಾಗಿದ್ರೆ ನಾವು ಇವತ್ತಿಂದ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಕಾರಣ ಪರಮಾತ್ಮ. ಹೌದು, ಅವನು ಮಾಡಿಸೋನಷ್ಟೇ. ಅದಕ್ಕೆ ತಕ್ಕದಾದಂಥ ಕರ್ಮಗಳನ್ನ ಮಾಡಿದವರು ನಾವು. ಅಂದ್ರೆ ನಾವೇ ನಮ್ಮ ಪಾಪ ಅಥವಾ ದುಃಖ ಸುಖ ದುಃಖಗಳಿಗೆ ನಾವೇ ಕಾರಣೀಭೂತರಾಗಿದ್ದೀವಿ. ದೇವರನ್ನು ಕೊಡ್ತಾ ಹೋಗ್ತಾನಷ್ಟೆ. ನೀವೇನ್ ಮಾಡಿದ್ರೆ ಅದನ್ನು ವಾಪಸ್ ಕೊಡ್ತಾ ಹೋಗ್ತಾನೆ. ನೀವು ಪಾಪ ಮಾಡಿದ್ರೆ ಅದಕ್ಕೆ ದುಃಖ ಪಡ್ತೀರಿ. ಆ ದುಃಖವನ್ನ ಅನುಭವಿಸಂತೆ ದೇವರು ನಮಗೆ ಪ್ರೇರಣೆನ ಮಾಡ್ತಾನೆ. ಹಾಗಿದ್ರೆ ಆ ದುಃಖ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪಾಪವೇ ಕಾರಣ. ಆ ಪಾಪಗಳನ್ನ ಮಾಡಬಾರದು. ಮಾಡಿರ್ತಕ್ಕಂಥ ಪಾಪಗಳೇ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಆ ಪ್ರಾಯಶ್ಚಿತ್ತ ಅಂತಂದ್ರೆ ಅದು ಕೇವಲ ಹರಿನಾಮ ಸ್ಮರಣೆ, ಆ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಅನುಗೀತ ಅಂತ ಭೀಷ್ಮಾಚಾರಲ್ಲಿ ಹೇಳ್ತಾರೆ. ಆ ದೇವರನ್ನ ಸ್ಮರಣೆ ಮಾಡ್ತಾ ಇದ್ರೆ ಜನ್ಮ ಜನ್ಮಾಂತರಲ್ಲಿ ಮಾಡಲ್ಪಟ್ಟಿರ್ತಕ್ಕಂಥ ಪಾಪಗಳು ಕೂಡ ತಕ್ಷಣ ನಿವೃತ್ತಿ ಆಗ್ತದೆ. ಗೋಗ್ನಾಹ ಅಥವಾ ಬ್ರಹ್ಮಃ ಗುರುತಲ್ಪಗಃ, ಎಂಥೆಂಥ ಮಹಾಪಾತಗಳು ಮಾಡಿದ್ರು ಕೂಡ ಪರಮಾತ್ಮನ ನಾಮಸ್ಮರಣೆಯಿಂದ ಅದೆಲ್ಲ ಪಾತಕಗಳು ಕೂಡ ಉಪಶಮನ ಆಗ್ತಾ ಹೋಗ್ತದೆ. ನಮ್ಗೆ ಗೊತ್ತಿಲ್ಲದೇನು ಸುಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆ ಪರಮಾತ್ಮನನ್ನ ಸದಾಕಾಲ ಸ್ಮರಣೆ ಮಾಡೋದೇ ಇದು ಮಹಾಭಾರತದ ಸಾರ. ಇಡೀ ಮಹಾಭಾರತ ಏನ್ ಹೇಳ್ತಾ ಇದೆ? ಇವಾಗಲೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ್ರಿ. ನಿಮಗೆ ಅತ್ಯಂತಿಕವಾದ ದುಃಖ ಬಂದಿದೆ ಅಂತಂದ್ರೆ ದೇವರನ್ನ ಹೆಚ್ಚೆಚ್ಚು ಸ್ಮರಣೆ ಮಾಡ್ತಾ ಇರಿ. ಆ ದೇವರ ಸ್ಮರಣೆ ಮಾತ್ರದಿಂದಲೇ ಕೂಡ ಆ ದುಃಖ ಇದ್ರೂ ಕೂಡ ಅದಕ್ಕೆ ಉಪಶಮನ ಸಿಗ್ತಾ ಹೋಗ್ತದೆ. ಹೀಗೆ ಆ ದುಃಖ ಅನ್ನೋದು 100ಕ್ಕೆ 100ರಷ್ಟು ಪರಮಾತ್ಮ ಮಾಫ್ ಮಾಡದೇ ಇದ್ರೂ ಕೂಡ ಆ ದುಃಖ ಎಷ್ಟೋ ಆಗಬೇಕಾಯ್ತು ಸ್ವಲ್ಪದರಲ್ಲಿ ಅದು ಪರಮಾತ್ಮ ನಮಗೆ ಅನುಭವಕ್ಕೆ ಕೊಟ್ಟು ಅದನ್ನ ನಾಶ ಮಾಡಿ. ನೀವು ಕೇಳಬಹುದು, 100ಕ್ಕೆ 100ರಷ್ಟು ಯಾಕೆ ಮಾಫ್ ಮಾಡೋದಿಲ್ಲ ಪರಮಾತ್ಮ? ಅವನಿಗೆ ಶಕ್ತಿ ಇಲ್ವೇನು? ದೇವರಿಗೆ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನ ಸಂಪೂರ್ಣವಾಗಿ ಕಳಲಿಕ್ಕೆ ಶಕ್ತಿ ಇಲ್ವೇನು? ಅವನ ನಾಮಗಳಿಗೆ ಇಲ್ವಾ ಆ ಯೋಗ್ಯತಾ? ಇದೆ. ಆದರೂ ಕೂಡ ಪರಮಾತ್ಮ ಮಾಡೋದಿಲ್ಲ. ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ಹೇಳ್ತಕ್ಕಂಥ ಅದ್ಭುತವಾದ ತತ್ವ ಇದು, ಉಪಶಮನ ಅಂತ. ಯಾಕೆಂದ್ರೆ ಒಬ್ಬ ಮಾಡಿರ್ತಕ್ಕಂಥ ಅಪರಾಧಕ್ಕೆ ಶಿಕ್ಷೆನೇ ಇಲ್ಲದೇನೆ ಅವನು ಪೂರ್ತಿ ಮಾಫ್ ಮಾಡಿ ಕಳಿಸ್ಬಿಟ್ರೆ ಜಗತ್ನಲ್ಲಿ ಇವೇನಂತೀರಿ, 1000 ಮರ್ಡರ್ ಮಾಡಿರ್ತಾನ ಪಾಪ, ಆರಾಮಾಗಿ ಪಾಪ ಅವನು ಬಂದು ತಿರ್ಗಾಡ್ತಾ ಇರ್ತಾನೆ. ನೀವು ಮಾತಾಡೋದು ನಿಮ್ಮನ್ನು ಮರ್ಡರ್ ಮಾಡ್ಬಿಡ್ತಾನೆ. ಅವನಿಗೇನ್ ಶಿಕ್ಷೆ? ಏನಿಲ್ಲ, ಸರ್ಕಾರ ಮಾಫ್ ಮಾಡ್ಬಿಟ್ಟಿದ್ದೀನಿ ಅಂತ. ಪಾಪ ಹೈಕೋರ್ಟ್ ಜಡ್ಜ್ ಯಾರೋ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ, ಅಥವಾ ಪ್ರೆಸಿಡೆಂಟೇ ಮಾಫ್ ಮಾಡ್ಬಿಟ್ಟಿದ್ದೀನಿ ಅವನು ಅಂತ ಹೇಳಿ. ಉತ್ತರ ಕರ್ನಾಟಕ ಕಡೆ ಬಾರಾಕೂನ್ ಮಾಫ್ ಅಂತ ಕರೀತಾರೆ. 12 ಕೊಲೆ ಮಾಡಿದ್ರು ಕೂಡ ಕ್ಷಮಿಸ್ಬಿಟ್ಟಿದ್ದೀನಿ ಅಂತಂದ್ರೆ ಇದು ಸಾಮಾಜಿಕ ನ್ಯಾಯ. ನೀವು ಒಪ್ತೀರೇನ್? ಮತ್ತೆ ಇಷ್ಟು ತಾನು ಪಾಪಗಳನ್ನ ಮಾಡಿದ್ದರೂ ಕೂಡ ಅವನಿಗೇನೂ ಶಿಕ್ಷಣೆ ಆಗಿಲ್ಲ ಅಂತಂದ್ರೆ ಅದು ಅನ್ಯಾಯ.
ದೇವರಲ್ಲಿ ವೈಷಮ್ಯ ನೈರ್ಗುಣ್ಯ ದೋಷ ಬರಬೇಕಾಗತ್ತೆ. ದೇವ್ರ ಹಂಗ್ ಮಾಡೋದಿಲ್ಲ. ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಪರಮಾತ್ಮನ ಕುರಿತಾದ ಧರ್ಮಗಳನ್ನ ಸ್ಮರಣೆಯನ್ನ ಮಾಡಿದ್ರೆ ಅದನ್ನ ಪೂರ್ತಿ 100% ಮಾಫ್ ಮಾಡದೇನೆ ಸ್ವಲ್ಪ ಅದಕ್ಕೆ ಅನುಭವಕ್ಕೆ ಅಂತ ಕೊಟ್ಟೇ ಕೊಡ್ತಾನೆ. ಅನುಭವಿಸ್ಲೇಬೇಕು ನಾವು. ಇಷ್ಟೋ ಬಹಳ ಆಗೋದು, ಪಾಪ ಕೆಳಗೆ ಬಿದ್ದು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಳ್ಳೋನು ಒಂದು ಸಣ್ಣ ಗಾಯ ಆಗಿ ಪಾರಾಗ್ತಾನೆ. ಅಷ್ಟೇ ಪರಮಾತ್ಮನ ಉಪಶಮನ ಅಂತಂದ್ರೆ ಇದೇ ಅರ್ಥ. ಏನೋ ಆಗ್ಬೇಕಾದದ್ದು ಸ್ವಲ್ಪದಲ್ಲಿ ನಾವು ಪಾರಾಗ್ಬಿಡ್ತೀವಿ. ದೇವರ ಸಂಕೀರ್ತನೆ ಮಾಡೋದ್ರಿಂದ ಇಂಥ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನಾವು ಹೊಂದುತ್ತೀವಿ. ಮಹಾಭಾರತ ಇನ್ನ ಮೇಲಕ್ಕೆ ಇಂಥ ತತ್ವಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇದೆ. ಈ ಮಹಾಭಾರತದ ಸಾರ ಇದು. ಹಾಗಿದ್ದಂತೆ ನಾವು ಆದಷ್ಟು ಮಹಾಭಾರತ ಹೇಳಿದಂತೆ ನಮ್ಮೆಲ್ಲ ಅರಿಷಡ್ವರ್ಗಗಳನ್ನ ಬದಿಗೆ ಒತ್ತಿ ದೇವರನ್ನ ನಿಶ್ಚಂಚಲ ಮನಸ್ಸಿಂದ ಸ್ಮರಣೆ ಮಾಡ್ತಾರೆ. ಮಹಾಭಾರತದ ಪಾತ್ರಗಳೇ ಕೂಡ ಆಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಅರಿಷಡ್ವರ್ಗಗಳ ಪಾತ್ರಗಳೇ ನಿರೂಪಿತವಾಗಿತ್ತು. ಕೀಚಕ ದ್ರೌಪದಿಯನ್ನ ಪರಸ್ತ್ರೀಯನ್ನ ಕಾಮಿಸಿದ. ಕಡೆಗೇನಾಯ್ತು? ಭೀಮಸೇನ ದೇವರು ಹೊಡೆದು ಸಂಹಾರ ಮಾಡ. ದೊಡ್ಡ ಬಲಿಷ್ಠ ಅವನು, ಸುಮ್ಮನೆ ಅಲ್ಲ, ಗದಾಯುದ್ಧದಲ್ಲಿ ಕೂಡ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ದೊಡ್ಡ ಬಲಿಷ್ಠ ಅವನು. ಅವನಿದ್ದಿದ್ರಿಂದಲೇ ವಿರಾಟನ ಸಂಪತ್ತು ಬೇಕಾದಷ್ಟು ಅಭಿವೃದ್ಧಿ ಆಯಿತು, ರಾಜ್ಯ ವಿಸ್ತಾರವಾಯಿತು. ಆ ವಿರಾಟ ತಾನು ಕೂಡ ತನ್ನ ಮನೆಯಿಂದ ನಾನು ಯುದ್ಧಕ್ಕೆ ಹೋಗ್ತಾ ಇರಲ್ವಂತೆ ವಿರಾಟ ರಾಜ. ಕಾರಣ ಏನು ಅಂದ್ರೆ ಎಲ್ಲದಕ್ಕೂ ಕೀಚಕನೇ ನೋಡ್ಕೊಳ್ತಾನೆ ಅಂತ. ಬಾಮ ಇದ್ನ ಕೀಚಕ. ಆ ಕೀಚಕನ್ನೇ ಎಲ್ಲಾ ಕಡೆ ಕೊಟ್ಟು ಕಳಿಸ್ತಾ ಇದ್ದ. ಅವನು ಎಲ್ಲರ ಜೊತೆ ಯುದ್ಧ ಮಾಡೋದಿರ್ಲಿ, ದುರ್ಯೋಧನಂತ ಬಲಿಷ್ಠನೇ ಕೂಡ ಕೀಚಕನ ಸಹವಾಸಕ್ಕೆ ಹೋಗ್ಲಿಲ್ಲ ಅವನು. ಕಾರಣ ಏನು ಅಂತಂದ್ರೆ ನನ್ನೆಲ್ಲ ಹೊಡೆದಾಕ್ಬಿಡ್ತಾನೋ ಅಂತ ಭಯ ಇತ್ತು ಅವನು ದುರ್ಯೋಧನ. ಅದಕ್ಕೋಸ್ಕರ ವಿರಾಟನ ಆಸ್ಥಾನವನ್ನ ಅರ್ಥಾತ್ ವಿರಾಟ ರಾಜ್ಯವನ್ನ ಅವನು ಆಕ್ರಮಣ ಮಾಡ್ಲಿಕ್ಕೆ ಹೋಗ್ಲಿಲ್ಲ ದುರ್ಯೋಧನ. ಎಲ್ಲಿ ತನಕ? ಪಾಂಡವರು ಅಜ್ಞಾತವಾಸಕ್ಕೆ ಬರೋ ತನಕ ಅವ್ರ ಸಹವಾಸಕ್ಕೆ ಆ ದಿಕ್ಕಿಗೆ ತಾನು ತಲೆಯನ್ನು ಹಾಕೊಂಡು ಮಲ್ಕೊಳ್ಳಿಲ್ಲ. ಕೀಚಕ ಇದ್ದಾನೆ ಅಂತ ಬಲಿಷ್ಠ ಅವನು ಕೀಚಕ. ಆದ್ರೆ ಆ ಕೀಚಕ ಇಷ್ಟೆಲ್ಲ ಬಲ ಇದ್ರೂ ಕೂಡ ದ್ರೌಪದಿಯ ಮೇಲೆ ಕಣ್ಣನ್ನ ಹಾಕಿದ್ದಕ್ಕೆ ಏನಾಯ್ತು ಅವನ ಕಥೆ? ತಕ್ಷಣ ಸಮೃದ್ಧನಾಗಿ. ಅದರಿಂದ ಕಾಮ ಅಂತನ್ನೋದು ಅದು ಶಾಸ್ತ್ರಕ್ಕೆ ವಿರುದ್ಧವಾದ ಕಾಮನೆಯನ್ನ ಮಾಡಿದ್ರೆ ನಮಗೆ ತಕ್ಷಣ ನಾಶ ಇದೆ ಅಂತ ಮಹಾಭಾರತ ತೋರಿಸ್ಬೋದು. ಕೀಚಕನೇ ಕಾಮದ ದೃಷ್ಟಾಂತ. ಇನ್ನ ಕ್ರೋಧ, ಆ ಕ್ರೋಧಕ್ಕೆ ವಿಶೇಷವಾಗಿ ದೃಷ್ಟಾಂತ ರೂಪರಾಗಿರ್ತಕ್ಕಂಥವ್ರು ಯಾರು? ಮತ್ತೆ ಹಂಸ ಡಿಬಿಕಾದಿಗಳು, ಇವರೆಲ್ಲರೂ ಕೂಡ ಪರಮಾತ್ಮ ತಾನು ಕೂಡ ಸಂಹಾರ ಮಾಡಿದ. ಏನು ಕ್ರೋಧ ಅವ್ರಿಗೆ? ದೇವರು ಅಂತಂದ್ರೆ ಸಿಟ್ಟು ಬರ್ಬೇಕು. ಇಂಥ ವ್ಯಕ್ತಿಗಳು ಕಡೆಗೆ ಬೇಕಾದಷ್ಟು ಬಲಿಷ್ಠರಿದ್ರು ತಾವು. ಈ ಕಡೆಗೆ ಜರಾಸಂಧನೇ ಕೂಡ ಒಂದ್ಸರ್ತಿ ಅನೇಕ ಬಾರಿ ತಾನು ಸೋತಾಗ ಆಗ ಕೃಷ್ಣನ್ ಏನಾದ್ರೂ ಕೂಡ ಸಂಹಾರ ಮಾಡತಕ್ಕಂಥ ಉಪಾಯ ಇದೆಯಾ ಅಂತ ಕೇಳಿದ್ರೆ ಆಗ ಇವ್ರನ್ನ ಕರೆಸಿದ್ನು ಕಾಲಯವನ. ಅವನು ಅಷ್ಟೆ, ಅವನು ಕರೆಸಿ ಇವನು ಸಂಹಾರ ಮಾಡ್ತಾನೆ ಕೃಷ್ಣನನ್ನ ಅಂತ ಕರೆಸಿದ್ರೆ ಪರಮಾತ್ಮನ ಜೊತೆ ಯುದ್ಧ ಮಾಡ್ತಾನೆ ಕಾಲಯವನ. ದೇವರು ಫಲಾನೆ ಮಾಡ್ಬಿಡ್ತಾನಂತ ಕಾಲಯವನ ಜೊತೆ ಯುದ್ಧ ಮಾಡ್ದೇನೆ. ಇವತ್ತಿಗೂ ಕೂಡ ದ್ವಾರಕಾ ಪಟ್ಟಣದ ಹೊರಗೆ ಒಂದು ಗುಡಿ ಇದೆ. ಆ ಗುಡಿ ಹೆಸರೇನ್ ಗೊತ್ತಾ? ರಣಚೋಡರಾಯನ ಗುಡಿ ಅಂತ. ರಣವನ್ನ ಬಿಟ್ಟು ಓಡ್ ಬಂದಿರತಕ್ಕಂಥ ಕೃಷ್ಣ ಪರಮಾತ್ಮ ಇರತಕ್ಕಂಥ ಗುಡಿ ಅದು. ಅದು ಹಳೇ ದ್ವಾರಕ ಅದು. ಹಾಗೆ ಇಂತಹ ಆ ಒಂದು ಗುಡಿಲಿ ಅದು ಯಾಕದು ಹಂಗ ಹೆಸರಿದೆ ಅಂದ್ರೆ ದೇವರು ಕಾಲಯವನ ಜೊತೆಗೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಯುದ್ಧವನ್ನು ಅರ್ಧಕ್ಕೆ ಬಿಟ್ಟು ಓಡಿ ಬರ್ತಾನೆ. ಕಾರಣ ಏನು ಅಂದ್ರೆ ಅವನಿಂದ ಮುಚುಕುಂದರಿಂದ ಸಂಹಾರ ಮಾಡಿಸ್ಬೇಕು. ಆ ಗುಹೆ, ಮುಚುಕುಂದರ ಗುಹೆ, ಆ ಗುಹೆ ಇವತ್ತಿಗೂ ನಾವು ಕಾಣಬಹುದು. ಆದ್ರೆ ಪರಮಾತ್ಮನಿಗೆ ಕಾಲಯವನನ್ನ ಭಯ ಇದ್ದಿದ್ದಿಲ್ಲ. ಆ ಕ್ರೋಧವಶನ ಆಗಿರ್ತಕ್ಕಂಥ ಇವನನ್ನ ಸಂಹಾರ ಮಾಡಿಸ್ಬೇಕು ಅಂತ ದೇವರು ತಾನು ಕೂಡ ಅವರ ಕಡೆಯಿಂದ ಸಂಹಾರ ಮಾಡಿಸಿದ್ದು. ಆ ಕ್ರೋಧವಶರ ಆಗಿರ್ತಾರಲ್ಲ ಯಾರು, ಅವರೆಲ್ಲರಿಗೂ ಅಂತ್ಯ ಇದೆ ಅಂತ ಮಹಾಭಾರತ ತೋರಿಸ್ಬೋದು. ಲೋಭ, ಯಾರು ಲೋಭಿ? ಈ ದುರ್ಯೋಧನ. ಇದೆಲ್ಲ ದುರ್ಗುಣಗಳು ಅವನಲ್ಲಿತ್ತು. ಆದ್ರೆ ವಿಶೇಷವಾಗಿ ಲೋಭ ಅಂತನ್ನೋದು ದುರ್ಯೋಧನಗಿತ್ತು. ನಂಗೆ ಹಸ್ತಿನಾಪುರ ರಾಜ್ಯ ಅಷ್ಟೇ ಅಲ್ಲ, ಪಾಂಡವರಿಗೆ ಏನೇನು ಸಂಪತ್ತಿದೆಯೋ ಎಲ್ಲವೂ ನಂದೇ ಆಗ್ಬೇಕು ಅಂತ.
ನನಗಿಷ್ಟಿದ್ರು ಕೂಡ ನನಗಿಷ್ಟೇ ಸಾಲದು ಅಂತ, ಇನ್ನೂ ಬೇಕು, ಮತ್ತಷ್ಟು ಬೇಕು, ಎಲ್ಲ ನಂದೇ ಆಗ್ಬೇಕು, ಇಡೀ ಜಗತ್ತೇ ನಂದಾಗಬೇಕು ಅಂತ ಲೋಭಕ್ಕೆ ಸಾಂಕೇತಿಕನಾಗಿರ್ತಕ್ಕಂತಹ ದುರ್ಯೋಧನ ಕಡೆಗೆ ಏನಾಯ್ತು? ತೊಡೆ ಮುರಿದುಕೊಂಡು ಸತ್ತು ಬಿದ್ದ. ಮೋಹ, ಧೃತರಾಷ್ಟ್ರ ಮೋಹ, ದ್ರೋಣಾಚಾರ್ಯರು ಮೋಹ ಮಾಡಿದ್ರು. ಮಗನ ಮೇಲಿರ್ತಕ್ಕಂಥ ಮೋಹದಿಂದ ಕೌರವ ಪಕ್ಷವನ್ನು ವಹಿಸಿದವರು ಯಾರು? ನಮ್ಮ ದ್ರೋಣಾಚಾರ್ಯ. ಮಗನ ಮೇಲಿರ್ತಕ್ಕಂಥ ಮೋಹದಿಂದ ತಾನು ಪಾಂಡವರಿಗೆ ವನವಾಸಕ್ಕೆ ಕಳಿಸಿದ್ಯಾರು? ಧೃತರಾಷ್ಟ್ರ. ಒಂದು ಕಿಂಚಿತ್ತೂ ಮಾತಾಡ್ಲಿಲ್ಲ. ನೀವು ವನವಾಸಕ್ಕೆ ಹೋಗ್ತೀವಿ ಅಂದ್ರೆ, ಅಪ್ಪ ದೊಡ್ಡಪ್ಪ ನಮಸ್ಕಾರ ಮಾಡ್ತೀವಿ, ವನವಾಸಕ್ಕೆ ಹೋಗ್ಲಾ ಅಂತಂದ್ರು. ಅವಶ್ಯವಾಗಿ ಹೋಗಿ ಬರ್ರಿ ಅಂತಂದ ಕುರುಡ ಧೃತರಾಷ್ಟ್ರ. ವೇದವ್ಯಾಸರು ಬೈತಾರೆ, ನಿನ್ನ ಮಕ್ಕಳಲ್ವೇನವರು? ಪಾಂಡುರಾಜನ ಮಕ್ಕಳು ಅಂತ ನೀನು ಪಾರ್ಶಾಲಿಟಿ ಮಾಡ್ತಾ ಇದೇನು? ಮತ್ತೆ ನಿನಗೂ ಕೂಡ ಮಕ್ಕಳೇ ಆಗ್ಬೇಕಲ್ಲ ಮತ್ತವ್ರು. ಅವ್ರನ್ನ ಮಾತ್ರ ವನಕ್ಕೆ ಕಳಿಸ್ದಿ, ದುರ್ಯೋಧನ ಮಾತ್ರ ಇಟ್ಟುಕೊಂಡಿದ್ದಿ. ದುಷ್ಟ ವಸ್ತುವನ್ನ ಹತ್ರ ಇಟ್ಟುಕೊಂಡು ಒಳ್ಳೆಯ ವಸ್ತುಗಳನ್ನ ದೂರ ಇಟ್ರೆ ಏನಾಗತ್ತೆ ಅಂದ್ರೆ ಧೃತರಾಷ್ಟ್ರನ ಕಥೆ ನಮ್ದಾಗ್ತದೆ. ಹಾಗಿದ್ರೆ ಆ ಮೋಹಕ್ಕೆ ಸಾಂಕೇತಿಕನಾಗಿರ್ತಕ್ಕಂಥ ಧೃತರಾಷ್ಟ್ರ ತಾನು ಕೂಡ ಹೇಗೆ ತನ್ನೆಲ್ಲ ಮಕ್ಕಳನ್ನು ಕೂಡ ತಾನು ಕಳೆದುಕೊಂಡು ದುಃಖಪಟ್ಟನೋ ಹಾಗೆ ನಾವು ದುಃಖ ಪಡಬೇಕಾಗ್ತದೆ ನಾವು ಮೋಹವಶರಾಗ್ಬಿಟ್ರೆ ಅಂತ. ಆ ಪಾತ್ರ ಒಂದು ದೃಷ್ಟಾಂತ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಎಂಥ ಮದ! ದುಶ್ಯಾಸನಿಗೆ ಮದ, ಕಂಸನ ಮದ, ಇವರೆಲ್ಲ, ಮತ್ತೆ ಜರಾಸಂಧ ಮದ, ಅದರ ಮೇಲೆ ಶಿಶುಪಾಲ. ಅಗ್ರಪೂಜೆ ನಡೀಬೇಕಿನ್ನೇನು. ಭೀಷ್ಮಾಚಾರ್ಯನ ಯುಧಿಷ್ಠಿರ ಕೇಳ್ತಾನೆ, ಭೀಷ್ಮಾಚಾರ್ಯ ಅಜ್ಜ, ನೀವು ಒಳ್ಳೆ ಜ್ಞಾನ ವೃದ್ಧರಿದ್ದೀರಿ, ಯಾರಿಗ ಅಗ್ರಪೂಜೆ ಕೊಡ್ಬೇಕು ಹೇಳ್ರಿ. ಆಶ್ಚರ್ಯ ಅಂದ್ರೆ ಅಲ್ಲಿ ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ ದೇವರು ಬಂದಿದ್ರು ರಾಸು ಯಜ್ಞಕ್ಕೆ. ಇಬ್ರು ಕೂಡ 3 ಪರಮಾತ್ಮನ ರೂಪ ಇತ್ತಲ್ಲಿ. ಒಂದು ಕೃಷ್ಣ, ಯಾದವ ಕೃಷ್ಣ, ಒಂದು ವಾಸಿಷ್ಠ ಕೃಷ್ಣ, ವೇದವ್ಯಾಸ ದೇವರು, ಪರಶುರಾಮ ದೇವರು. ಈ 3 ಭಗವಂತನ ರೂಪ ಇದ್ರು ಕೂಡ ಭೀಷ್ಮಾಚಾರ್ಯರು ವೇದವ್ಯಾಸರಿಗೆ ಮೊದಲಿಗೆ ಅಗ್ರಪೂಜೆ ಕೊಡು ಅಂತ ಹೇಳಲಿಲ್ಲ, ಪರಶುರಾಮ ದೇವರಿಗೆ ಮೊದಲಿಗೆ ಅಗ್ರಪೂಜೆ ಕೊಡು ಅಂತ ಹೇಳಲಿಲ್ಲ. ಯಾರಿಗೆ ಅಗ್ರಪೂಜೆ ಕೊಡು ಅಂತ ಹೇಳಿದ್ದು ಅಂದ್ರೆ ಕೃಷ್ಣನಿಗೆ ಕೊಡು ಅಂತ. ಅದಕ್ಕೆ ಕಾರಣ ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ 22ನೇ ಅಧ್ಯಾಯದಲ್ಲಿ. ಯಾಕೆ ಕೃಷ್ಣ ಪರಮಾತ್ಮನಿಗೆ ಅಗ್ರಪೂಜೆ ಕೊಡಬೇಕು ಅಂತ ಭೀಷ್ಮಾಚಾರ್ಯ ಹೇಳಿದ್ದು ಅಂತಂದ್ರೆ, ವೇದವ್ಯಾಸರಿಗೆ ಮತ್ತೆ ಪರಶುರಾಮ ದೇವರಿಗೆ ಅಗ್ರಪೂಜೆ ಕೊಟ್ಟಿದ್ರೆ ವಿವಾದನೆ ಆಗ್ತಾ ಇರ್ಲಿಲ್ವಂತ. ಶಿಶುಪಾಲ ಬರಬೇಕು, ಅವನು ಬೈಬೇಕು ಕೃಷ್ಣನ್ನ, ಕಡೆಗೆ ಕೃಷ್ಣನ ಚಕ್ರದಿಂದ ಸಮೃತನಾಗ್ಬೇಕು. ಆ ಪ್ರಸಂಗನೇ ಬರ್ತಾ ಇಲ್ಲ. ಕಾರಣ ಏನು ಅಂದ್ರೆ ಶಿಶುಪಾಲ ಮತ್ತೆ ದುರ್ಯೋಧನಾದಿಗಳು ಕೂಡ ಬ್ರಾಹ್ಮಣರಾಗಿರ್ತಕ್ಕಂತಹ, ಅಂದ್ರೆ ಬ್ರಾಹ್ಮಣನಾಗಿ ಅವತಾರ ಮಾಡಿರ್ತಕ್ಕಂತಹ ಈ ಕಡೆಗೆ ವೇದವ್ಯಾಸ ದೇವರೇ ಅವ್ರಿಗೆ ಅಗ್ರಪೂಜೆ ಕೊಡೋದು ಅದು ನ್ಯಾಯನೇ ಅಂತ ಅವ್ರಿಗೆ ಸಮ್ಮತಿ ಇತ್ತು. ಪರಶುರಾಮ ದೇವರಿಗೂ ಅಗ್ರಪೂಜೆ ಕೊಡೋದು ಸಮ್ಮತವೇ ಆಗಿತ್ತು. ಯಾಕಂದ್ರೆ ಪರಶುರಾಮ ದೇವರು ಇವ್ರಿಗೂ ವಿದ್ಯೆಯನ್ನು ಕೊಟ್ಟಿದ್ದಾರಲ್ಲ, ಮತ್ತೆ ದುರ್ಯೋಧನಾದಿಗಳ ಕರ್ಣನಿಗೆ ಉಪದೇಶ ಮಾಡಿದ್ದಾರಲ್ಲ. ಅದಕ್ಕೆ ಯಾರು ಕೂಡ ಕ್ಯಾರೆ ಅಂತ ಖ್ಯಾತೆ ತೆಗಿತಾನೆ ಇರಲಿಲ್ಲ. ಬೇಕಂತಲೇ ಈ ಗೊಲ್ಲ ಅಂತ ಅನ್ಕೊಂಡಿರ್ತಕ್ಕಂಥ ಶಿಶುಪಾಲರುಗಳು ಏನ್ ಕರೀತಾರೆ ಕೃಷ್ಣನ್ನ? ಗೊಲ್ಲ ಅಂತ. ಅಂಥವನಿಗೆ ಅಗ್ರಪೂಜೆ ಕೊಟ್ಬಿಟ್ರೆ ಹೊಟ್ಟೆ ಹುರ್ಕೊಂಡು ಮೊದಲಿಗೆ ಅವರೆಲ್ಲರೂ ಕೂಡ ಬಾಯಿ ಬಿಟ್ಟು ಬೈತಾರೆ. ಬೈದ ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾನೆ. ಅವನು ಸಂಹಾರ ಆಗಲಿ ಅಂತನ್ನೋ ಕಾರಣಕ್ಕೋಸ್ಕರವಾಗಿ, ಬೇಕಂತಲೇ ಜಗಳ ಎಬ್ಬಿಸ್ಲಿಕ್ಕೋಸ್ಕರವಾಗಿ ಭೀಷ್ಮಾಚಾರ್ಯರು ಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆಯನ್ನು ಮಾಡು ಅಂತ ಹೇಳಿದ್ರು. ಪೂಜೆ ಮಾಡದ್ಮೇಲೆ ಶುರು ಆಯ್ತು, ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಭೀಷ್ಮಾಚಾರ ಸಂದರ್ಭದಲ್ಲಿ ಈ ಕೃಷ್ಣ ಗೊಲ್ಲರವನಲ್ಲಪ್ಪ, ಸಾಕ್ಷಾತ್ ನಾರಾಯಣೇನು ಅಂತ 10 ಅವತಾರದ ಮಹಿಮೆಯನ್ನು ಹೇಳ್ತಾರಲ್ಲ ಭೀಷ್ಮಾಚಾರ. ಮತ್ಸ್ಯವನೇ, ಕೂರ್ಮಯವನೇ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಈಗ ಕೃಷ್ಣನಾಗಿ ಬಂದಿದ್ದಾನೆ, ಮುಂದೆ ಬುದ್ಧನಾಗ್ತಾನೆ, ಕಲ್ಕಿ ಆಗ್ತಾನೆ. ಇಷ್ಟೆಲ್ಲ ಮಹಿಮೆಯನ್ನು ಹೇಳಿದ್ರು ಕೂಡ ಅವನ ತಲೆಗೆ ಹೋಗ್ಲೇ ಇಲ್ಲ. ಇನ್ನೋ ಬಾಯಿಗೆ ಬಂದಂಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಭೀಮಸೇನ ಅವ್ರು ಎದ್ದು ಕೊಂದಾಕ್ಬಿಡ್ತೀನಿ, ನಾಳೆಗೆ ಸೀಳಾಗ್ತೀನಿ ಅಂತ ಬಂದ್ರು. ಆಗ ಭೀಷ್ಮಾಚಾರ್ಯ ತಡೆದ್ರಂತ, ಅಪ್ಪ ನಿನ್ನ ಸಾಮರ್ಥ್ಯ ಇದ್ರೂ ಕೂಡ, ನೀವು ಶಿಶುಪಾಲನ ಕೊಲ್ತಕ್ಕಂತ ಸಾಮರ್ಥ್ಯ ಭೀಮಸೇನ ದೇವರಿಗಿದ್ರು ಕೂಡ ತಡೆದಿದ್ದಕ್ಕೆ ಸುಮ್ಮನೆ ಕೂತ್ ಬಿಟ್ರಂತ. ಕಾರಣ ಏನು ಅಂದ್ರೆ ಇದು ಪರಮಾತ್ಮ ತಾನು ಕೂಡ ಮಾತನ್ನ ಕೊಟ್ಟಿದ್ದಾನೆ ಜಯ ವಿಜಯರಿಗೆ, ಅವರನ್ನ 3 ಅವತಾರದಲ್ಲೂ ಕೂಡ ತಾನೇ ಸಂಹಾರ ಮಾಡಬೇಕು ಅಂತ. ದೇವರ ಪಾಲಿಗೆ ಬಂದದ್ದನ್ನ ನಾನು ಕಿತ್ಕೊಳ್ಳಿಕ್ ಹೋಗೋದಿಲ್ಲ ಅಂತ ತಣ್ಣ ಕೂತ್ ಬಿಟ್ರು. ಆದ್ರೆ ಭೀಮಸೇನ ದೇವ್ರು ಯಾಕೆ ಎದ್ರು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಯಾರು ಕೃಷ್ಣನಿಗೆ ಬೈತಾರೋ
ಅವ್ರನ್ನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಭೀಮಸೇನ್ ದೇವ್ರು. ಅದಕ್ಕೋಸ್ಕರ ಎದ್ದು ನಿಂತು. ಹೀಗೆ ಇಷ್ಟೆಲ್ಲ ಅಲ್ಲಿ ಗಲಾಟೆ ನಡೀತಲ್ಲ, ಆ ಕ್ರೋಧವಶ ಅಂದ್ರೆ ಆ ಮದ ಅಹಂಕಾರ ಹೋಗಿ ಹೋಗಿ ಒಬ್ಬ ಗೊಲ್ಲರವನಿಗೆ, ಯಾಕೆ ಭೀಷ್ಮಾಚಾರ್ಯರಿಲ್ವಾ, ದ್ರುಪದರಾಜರಿಲ್ವಾ, ಎಂಥೆಂಥವ್ರಿದ್ರು ಇಲ್ಲಿ, ವೇದವ್ಯಾಸರಿಲ್ವಾ, ಅವ್ರಿಗೆಲ್ಲ ಅಗ್ರಪೂಜೆ ಕೊಡೋದು ಬಿಟ್ಟು ಯಾವುದೋ ಒಬ್ಬ ಆಕ್ಳನ್ನ ಕಾಯ್ತಕ್ಕಂಥ ಗೊಲ್ಲನ್ನು ಕೊಟ್ಟಿದ್ದಿರಲ್ಲ. ನಿಮ್ ಬುದ್ಧಿ ಏನಾಗಿದೆ? ಭೀಷ್ಮಾಚಾರ್ಯಗೆ ಏನಾಗಿದೆ ಬುದ್ಧಿ? ಇವೆಲ್ಲ ದೊಡ್ಡ ಧಾರ್ಮಿಕರು ಅಂತ ಹೇಳ್ಕೊಳ್ತೀರಿ, ಇವನ್ಗ ಅಗ್ರಪೂಜೆ ಕೊಡೋದು ಅಂತ ಬಾಯಿಗೆ ಬಂದಂಗ್ ಮಾತಾಡಿದ್ದಕ್ಕೆ ಕಡೆಗೆ 100ನೇ ಅಪರಾಧ ಮಾಡಿದ ಯಾರು? ಶಿಶುಪಾಲ. ತಕ್ಷಣ ಚಕ್ರವನ್ನ ತಗೊಂಡ ಅವನ ತಲೆಯನ್ನು ಹಾರಿಸೇ ಬಿಟ್ಟ ಪರಮಾತ್ಮ. ಹಾಗಿದ್ರೆ ಅಹಂಕಾರದಿಂದ ಮೆರೀತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಬಲ ಇದೆ ಅಂತ ತಿಳಿದುಕೊಂಡು ತಾನು ಕೂಡ ದೇವರ ಜೊತೆಗೆ ಅನೇಕ ಬಾರಿ ಯುದ್ಧಕ್ಕೆ ಬರ್ತಾನೆ. 21 ಅಕ್ಷೋಣಿ ಸೈನ್ಯವನ್ನು ಕಟ್ಕೊಂಡು ಬರ್ತಾನೆ ಕೃಷ್ಣ ಬಲರಾಮರ ಎದುರಿಗೆ ಯುದ್ಧಕ್ಕೆ ಅಂತ. ಅವರಿಬ್ಬರೇ ಒಂದಲ್ಲ ಎರಡಲ್ಲ ಮತ್ತೆ 99 ಅಪರಾಧಗಳನ್ನು ಕೂಡ ಪರಮಾತ್ಮ ಸಹಿಸಿದ್ದಾನೆ. ಯಾಕೆಂದ್ರೆ ಆ ಶಿಶುಪಾಲನ ತಾಯಿಗೆ ಮಾತನ್ನ ಕೊಟ್ಟಿದ್ದ ಪರಮಾತ್ಮ, ಇವನನ್ನು ಈಗಲೇ ಸಂಹಾರ ಮಾಡಲ್ಲ, ಇವನ ಅಪರಾಧ 100ನೇ ಅಪರಾಧ ಮಾಡೋ ತನಕ ಸಹಿಸ್ತೀನಿ ಅಂತ ಪರಮಾತ್ಮ ಅಂದಿದ್ದ. 100ನೇ ಅಪರಾಧ ಯಾವ್ದದು? ರಾಜಸೂಯ ಯಜ್ಞದಲ್ಲಿ ಅಗ್ರಪೂಜೆ ಮಾಡಿದ್ದಕ್ಕೆ ದೇವರನ್ನ ದೊಡ್ಡ ಸಭೆಯಲ್ಲೇ ಬೈದು ಬಿಟ್ಟನಲ್ಲ. ತಕ್ಷಣ ಇಂಥ ಅಹಂಕಾರಿಯಾಗಿರ್ತಕ್ಕಂಥ ಶಿಶುಪಾಲನ ತಲೆಯನ್ನು ತೆಗೆದ. ಏನು ಇದೆಲ್ಲ ಮಹಾಭಾರತದ ಪಾತ್ರ. ನಮ್ಮ ಕಾಮಕ್ರೋಧಾದಿಗಳನ್ನ ಬಿಡಬೇಕು ಅಂತ ಹೇಳುತ್ತೆ. ಅದೆಲ್ಲ ಪಾತ್ರಗಳಾಗೇ ನಮಗೆ ಪರಮಾತ್ಮ ವೇದವ್ಯಾಸ ದೇವರು ಕಟ್ಟಿಕೊಟ್ಟಿದ್ದಾರೆ. ಮಾತ್ಸರ್ಯವನ್ನ ಮಾಡ್ತಕ್ಕಂಥ ಏಕಲವ್ಯ, ಅವನ ಕಥೆ ಏನಾಯ್ತು ಮತ್ತೆ? ಅರ್ಜುನಂತೆ ನಾನು ಕೂಡ ಏಕೈಕ ಧನುರ್ಧಾರಿ ಆಗಬೇಕು ಅಂತ ದ್ರೋಣಾಚಾರ ಪಾಠ ಹೇಳೋದಿಲ್ಲ ಅಂತಂದ್ರೂ ಕೂಡ ದ್ರೋಣಾಚಾರ ಮೂರ್ತಿಯನ್ನು ಮಾಡಿಕೊಂಡು ತಾನು ಅಭ್ಯಾಸವನ್ನ ಮಾಡಿದ. ಕಡೆಗೆ ನಿಜವಾಗ್ಲೂ ಒಳ್ಳೆ ಚೆನ್ನಾಗಿ ಅಭ್ಯಾಸ ಮಾಡಿದ, ಬಹಳ ಕಷ್ಟಪಟ್ಟು ಅಭ್ಯಾಸ ಮಾಡಿದ. ದ್ರೋಣಾಚಾರ್ಯ ಹತ್ರ ಬಂದು, ಗುರುಗಳೇ, ಒಂದೆಲ್ಲ ವಿದ್ಯಾಭ್ಯಾಸ ನಿಮ್ಮ ಅನುಗ್ರಹದಿಂದ ಆಯ್ತು ಅಂತ. ಹೌದಾ, ಇಲ್ಲಿ ತೋರ್ಸು ಅಂಥೇಳಿ ಸುಧಾಮಂಗಳ ಮಾಡ್ತಾರಲ್ಲ, ಎಲ್ಲ ವಿದ್ಯೆಯನ್ನು ತೋರಿಸ್ಲಿಕ್ಕೆ ಅಂತ ಅನುವಾದಗಳನ್ನು ಮಾಡ್ತಾರಲ್ಲ. ಆಗಿದ್ದಂತೆ ನಮ್ಮ ಮಹಾಭಾರತದಲ್ಲಿ ಯಾವಾಗ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿತ ಮೇಲೆ ಅವರಿಗೆ ಬಿಡ್ತಾ ಇದ್ರಂತ ಒಂದು ರಣರಂಗದಲ್ಲಿ, ನಿಮ್ಮೆಲ್ಲ ವಿದ್ಯೆ ತೋರಿಸ್ರಿ ಅಂತ, ಪ್ರದರ್ಶನ ಮಾಡ್ರಿ ಅಂತ. ಏಕಲವ್ಯನಿಗೆ ಬಿಲ್ಲುಬಾಣ ಕೊಟ್ಟು ಪ್ರದರ್ಶನ ಮಾಡಿದ್ರೆ ಏನು ಅರ್ಜುನಿಗಿಂತಲೂ ಕೂಡ ಮೀರಿ ತಾನು ಸಾಮರ್ಥ್ಯವನ್ನು ತೋರಿಸಿದ್ದ. ದ್ರೋಣಾಚಾರ್ಯ ತಕ್ಷಣ ಅವರಿಗೆ ಭಯ ಆಗ್ಬಿಡುತ್ತೆ. ಓಹೋ, ನಾನು ಅರ್ಜುನನಿಗೆ ಮಾತು ಕೊಟ್ಟಿದ್ದೀನಿ, ನಿನ್ನ ಏಕೈಕ ಧನುರ್ಧಾರಿಯಾಗಿ ಮಾಡ್ತೀನಿ ಜಗತ್ತಿಗೆ ಅಂತ ಮಾತು ಕೊಟ್ಟಿದ್ದೀನಿ. ನನ್ನ ಮಾತು ಹಾಗಿದ್ರೆ ಕೆಳಗೆ ಬಿದ್ದೋಯ್ತಲ್ಲ. ಅದಕ್ಕೋಸ್ಕರ ಏಕಲವ್ಯನ ಕರೆದ್ರು. ಅಪ್ಪ, ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದಿ, ಅದ್ರೆ ನಂಗೆ ದಕ್ಷಿಣೆನೆ ಕೊಟ್ಟಿಲ್ವಲ್ಲ ಅಂತ ಕೇಳಿದ್ರು. ಗುರುದಕ್ಷಿಣೆ ಕೊಟ್ಟಿಲ್ಲಲ್ಲ ನೀನು? ಮತ್ತೆ ಅವರೆಲ್ಲ ಕೊಟ್ಬಿಟ್ಟಿದ್ದಾರೆ ಅರ್ಜುನಾದಿಗಳು, ನಾ ಕೇಳಿದ್ದನ್ನು ಕೊಟ್ಟಿದ್ದಾರೆ, ನೀನು ಮತ್ತೆ ಗುರುದಕ್ಷಿಣೆ ಕೊಟ್ಟಿಲ್ಲಲ್ಲಪ್ಪ ಅಂತ ಏಕಲವ್ಯನ ದ್ರೋಣಾಚಾರ್ಯ ಕೇಳ್ತಾರೆ. ಏನ್ ಕೊಡ್ಬೇಕು ಗುರುಗಳೇ? ನಿನ್ನ ಹೆಬ್ಬರಳನ್ನ ಕಿತ್ಕೊಡು ಅಂತ ಅಂದ್ಬಿಟ್ಟು ಮುಗಿದು. ಇದು ಮಾಡಿದ್ ಸರಿನಾ ಅಂತ ದ್ರೋಣಾಚಾರ್ಯ ಮಾಡಿದ್ ಸರಿನಾ? ಏಕಲವ್ಯ ತಾನು ಕೂಡ ತನ್ನ ಸಾಮರ್ಥ್ಯದಿಂದ ಇಷ್ಟು ಮೇಲಕ್ಕೆ ಬಂದಿದ್ರು ಕೂಡ ಯಾಕೆ ದ್ರೋಣಾಚಾರ್ಯ ಅವನ ಬೆರಳನ್ನೇ ಕಿತ್ಕೊಂಡ್ರು ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಮತ್ತೆ ಅವನೊಬ್ಬ ದೈತ್ಯನ ಕೈಯಲ್ಲಿ ಒಳ್ಳೆ ವಿದ್ಯೆ ಇದ್ರೂ ಕೂಡ ಜಗತ್ತನ್ನ ನಾಶ ಮಾಡ್ಲಿಕ್ಕೆ ಅಂತ ಉಪಯೋಗಿಸ್ತಾನ ಹೊರತಾಗಿ, ಸಜ್ಜನನ್ನ ನಾಶ ಮಾಡ್ಲಿಕ್ಕೆ ಅಂತ ಅಷ್ಟೇ ಉಪಯೋಗಿಸ್ತಾನ ಹೊರತಾಗಿ ಅದರಿಂದ ಒಳ್ಳೆ ಕಾರ್ಯವನ್ನು ಮಾಡೋದಿಲ್ಲ ಅವನು. ಆದ್ರಿಂದ ಏಕಲವ್ಯ ದೈತ್ಯನಾದ ಪ್ರಯುಕ್ತವಾಗಿ ಅವನ ಹೆಬ್ಬರಳನ್ನು ಕಿತ್ತುಕೊಂಡಿದ್ದು ಸರಿಯೇ ಅಂತ ಶ್ರೀಮದಾಚಾರ್ಯ ಮಾತು. ಆದ್ದರಿಂದ ಯಾರು ಕೂಡ ಮಾತ್ಸರ್ಯವನ್ನು ಮಾಡ್ತಾರೆ, ಯಾವ ವಿಷಯಕ್ಕೆ ಅಂತ ಮಾತ್ಸರ್ಯ ಮಾಡ್ತಾರೋ ಆ ವಿಷಯ ಅವರಲ್ಲಿ ಇಲ್ಲ ಅಂತ ಆಗ್ಬಿಡುತ್ತೆ. ಧನುಸ್ಸಿನ ವಿದ್ಯೆಯಲ್ಲಿ ನಾನೇ ಕೂಡ ಅರ್ಜುನಂತ ಆಗ್ಬೇಕು ಅಂತ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥ, ಮಾತ್ಸರ್ಯವನ್ನು ಮಾಡಿರ್ತಕ್ಕಂಥ ಏಕಲವ್ಯ ಕಡೆಗೆ ಒಂದು ಹೆಬ್ಬರಳು ಕಿತ್ತು ಕೊಟ್ಟ ಮೇಲೆ ಧನುರ್ವಿದ್ಯೆ ಬೇಕಾದಷ್ಟು ಕಲ್ತಿದ್ರು ಕೂಡ ಅದು ಕೆಲಸಕ್ಕೆ ಬರದಂಗಾಗ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಕುರುತೆ ಯತ್ರ ಮಾತ್ಸರ್ಯಂ ತತ್ತತ್ ತಸ್ಯ ವಿಹೀಯತೆ ಅಂತ. ಇಂತಹ ಮಾತ್ಸರ್ಯ ಹಾಗಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಅರಿಷಡ್ವರ್ಗಗಳ ಪಾತ್ರಗಳು ಕೂಡ ಮಹಾಭಾರತದಲ್ಲಿ ಕಟ್ಟಿಕೊಟ್ಟು ನಮಗೆ, ಹಾಗೆ ನಾವಿದ್ರೆ ನಮ್ಮ ನಾಶ ಅದು ಶೀಘ್ರವಾಗಿ ಸನ್ನಿಹಿತವಾಗಿ ಬೇಗ ಆಗ್ತದೆ.
ನೀವು ನಾಶ ಹೊಂತೀರಿ, ನಿಮ್ಮವ್ರು ನಾಶ ಆಗ್ತಾರೆ. ಕಾಮಕ್ರೋಧಾದಿಗಳನ್ನು ತ್ಯಾಗ ಮಾಡಬೇಕು ಅಂತ ಈ ಮಹಾಭಾರತ ನಮಗೆ ಸಂದೇಶವನ್ನು ಕೊಟ್ಟಿದ್ನ ಎಲ್ಲ ಸಂಗ್ರಹ ರೂಪವಾಗಿರ್ತಕ್ಕಂಥ ಈ ಭಾರತ ಸಾವಿತ್ರಿ ಎಂಬತಕ್ಕಂಥ ಉತ್ತಮ ಸ್ತೋತ್ರ, ಆ ಸ್ತೋತ್ರವನ್ನು ಕೂಡ ವಿಶೇಷವಾಗಿ ಅದರ ಫಲವನ್ನು ಕೂಡ ಹೇಳ್ತಾರೆ. ಅಹೋರಾತ್ರ ಕೃತಂ ಪಾಪಂ ಶ್ರವಣೇನೈವ ನಶ್ಯತಿ. ಅಹೋರಾತ್ರಿ, ಹಗಲೂ ರಾತ್ರಿ ಮಾಡಿರ್ತಕ್ಕಂತಹ ಪಾಪಗಳು ಕೂಡ ನಾಶ ಆಗ್ಬೇಕಾ? ಅದಕ್ಕೇನ್ ಪರಿಹಾರ? ನಾವೆಲ್ಲ ರೋಗ ಬಂದ್ರೆ ಪರಿಹಾರ ನೋಡ್ತೀವಿ, ಆದ್ರೆ ಪಾಪ ಮಾಡಿದ್ದಕ್ಕೆ ಏನಾದ್ರು ಪರಿಹಾರ ಮಾಡ್ಕೊಳ್ತಾ ಇದ್ದೀವ? ರೋಗಕ್ಕೆ ಮೂಲನೇ ಪಾಪ. ಆ ಪಾಪಕ್ಕೆ ಔಷಧಿ ಕೊಡಬೇಕು, ರೋಗಕ್ಕೆ ಔಷಧಿ ಕೊಡಬೇಕು. ರೋಗಕ್ಕೆ ಔಷಧಿ ಕೊಡೋದು ಆಮೇಲೆ, ಮೊದಲಿಗೆ ಪಾಪ, ರೋಗಕ್ಕೆ ಕಾರಣ ಯಾವುದು, ಕಾಜ್ ಯಾವುದು, ಆ ಕಾಜನ್ನ ನಿರ್ಮೂಲ ಮಾಡಿದ್ರೆ ನಮಗೆ ರೋಗನೇ ಬರೋಕ್ ಸಾಧ್ಯ. ಸಂಸಾರ ಎಂಬತಕ್ಕಂಥದ್ದೇ ದೊಡ್ಡ ರೋಗ, ಭವರೋಗ ಅಂತ. ಆ ರೋಗ ಬಂದಿದ್ದ ಯಾತಕ್ಕೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪಗಳ ನಿಮಿತ್ತಕ್ಕೆ. ಆ ಪಾಪಗಳು ನಾಶ ಆಗ್ಬೇಕಾ? ಮಹಾಭಾರತವನ್ನು ಆದರಿಂದ ಭಕ್ತಿಯಿಂದ ಶ್ರವಣ ಮಾಡ್ರಿ, ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿ. ಅಹೋರಾತ್ರಿ ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ನಾಶ ಮಾಡ್ತಾ ಇದ್ದಾನೆ. ಪಠತಾಂ ಶೃಣ್ವತಾಂ ನಿತ್ಯಂ ವಿಷ್ಣೋರ್ ಮಾಹಾತ್ಮ್ಯಮುತ್ತಮಂ ದುಸ್ವಪ್ನಂ ನಶ್ಯತೆ ತೇಷಾಂ ಸುಸ್ವಪ್ನ ಭವಿಷ್ಯತಿ. ಯಾರು ಈ ಭಾರತ ಸಾವಿತ್ರಿಯನ್ನ ಪಾರಾಯಣ ಮಾಡ್ತಾ ಇದ್ದಾರೆ, ಯಾರು ಮತ್ತೆ ಮನನ ಮಾಡ್ತಾ ಇದ್ದಾರೆ, ಅಂಥ ವಿಷ್ಣು ಮಹಾತ್ಮ ಉತ್ತಮವಾಗಿರ್ತಕ್ಕಂಥ ಪರಮಾತ್ಮನ ಮಹಾತ್ಮ ತಿಳಿಸ್ತಕ್ಕಂಥ ಈ ಸ್ತೋತ್ರವನ್ನು ಅಂತ ಇದ್ದಾರಲ್ಲ, ಕೆಟ್ಟು ಸ್ವಪ್ನ ಏನು ಬೀಳ್ತಾ ಇದೆ, ಕೆಟ್ಟು ಕನಸುಗಳು, ಅದರಿಂದ ಏನು ಭಯ ಆಗ್ತಾ ಇದೆ, ಆ ಕೆಟ್ಟು ಸ್ವಪ್ನಗಳು ಬೀಳುತ್ತೆ ಅಂದ್ರೆ ಅದರಿಂದಲೂ ಕೂಡ ನಮಗೆ ದುಃಖ ಇದೆ ಅಂತ ಸೂಚನೆ ಮಾಡ್ತಾರೆ. ಅದೆಲ್ಲವೂ ಕೂಡ ನಾಶ ಹೊಂತ, ದುಸ್ವಪ್ನಗಳು ನಾಶ ಹೊಂತಾವೆ, ಒಳ್ಳೆ ಸ್ವಪ್ನಗಳು ಬೀಳ್ತಾವೆ. ಸಾಕತಾ ಭಾರತಿ ಪುಣ್ಯ ದ್ರೌಪದಿ ಸಾ ಪತಿವ್ರತ ಪಾಂಡವಾಸ್ತದ್ವಿಧಾ ಧನ್ಯ ಪ್ರಸಿದ್ಧ ಪುರುಷೋತ್ತಮ. ಇಡೀ ಭಾರತದ ಸಾರ ಏನು? ಪುಣ್ಯತಮವಾದ ಕಥೆಯೇ ಭಾರತ ಕಥಾ. ಇಡೀ ಮಹಾಭಾರತದ ಕಥೆ ಪುಣ್ಯತಮವಾದದ್ದು, ಹೆಜ್ಜೆ ಹೆಜ್ಜೆಗೂ ಪುಣ್ಯವನ್ನ ಕೊಡ್ತಕ್ಕಂಥದ್ದು. ಅದು ಸುಮ್ಮನೆ ಜಗಳ ಆಡೋ ಕಥೆ ಅಂತ ತಿಳ್ಕೊಂಡು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲಿರ್ತಕ್ಕಂಥ ಜಗಳವನ್ನ ಪರಿಹಾರ ಮಾಡುತ್ತೆ ಅಂತ ಉತ್ತಮವಾದ ಕಥೆ. ನಮ್ಮಲ್ಲಿ ಅಂದ್ರೆ ನಮ್ಮವರಲ್ಲೇ, ಮನೆಗಳಲ್ಲೇ, ಮನಸ್ಸುಗಳಲ್ಲೇ ಏನೇನು ಜಗಳ ಆಗ್ತಾ ಇರ್ತದೆ, ಅದೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ಮಹಾಭಾರತವನ್ನು ನಾವು ಸಂಗ್ರಹ ರೂಪವಾದ ಈ ಕಥೆಯನ್ನಾದ್ರೂ ಕೂಡ, ಆ ಭಾರತ ಸಾವಿತ್ರಿಯನ್ನಾದ್ರೂ ಕೂಡ ಚೆನ್ನಾಗಿ ತಿಳ್ಕೊಂಡ್ರೆ ಆಗ ನಾವು ಪುಣ್ಯವಂತರಾಗಲಿಕ್ಕೆ ಸಾಧ್ಯ ಇದೆ. ದ್ರೌಪದಿ ಎಂಬತಕ್ಕಂಥ ಪತಿವ್ರತೆ, ಅವಳು ನಡೆದಂತೆ ನಾವು ನಡಿಬೇಕು. ಪಾಂಡವರಂತೆ ಭಗವಂತಲ್ಲಿ ಭಕ್ತಿ ವಿಶ್ವಾಸವನ್ನ ಮಾಡಬೇಕು. ಪರಮಾತ್ಮನೇ ಸರ್ವೋತ್ತಮ ಅಂತ ನಾವು ತಿಳಿಬೇಕು. ಇಂತಹ ದುರ್ಲಭವಾಗಿರ್ತಕ್ಕಂಥ ಮಹಾಭಾರತದ ಸಂಗ್ರಹವನ್ನ ನಾನು ನಿಮಗೋಸ್ಕರ ಅಂತ ಮಾಡಿಕೊಡ್ತಾ ಇದ್ದೀನಿ ಅಂತ ವೇದವ್ಯಾಸರು ಹೇಳ್ತಾರೆ. ಸ್ವರ್ಗ ಸಿಗೋದು ಬಹಳ ದುರ್ಲಭ, ಮತ್ತೆ ಗಂಗಾ ಸ್ನಾನ ಹಿಂದೆ ಹೇಳಿದಂತೆ ದುರ್ಲಭ, ವಿಷ್ಣು ಭಕ್ತರು ದುರ್ಲಭ, ಹಾಗೇ ಮಹಾಭಾರತವು ಕೂಡ ದುರ್ಲಭ. ಇಂತಹ ದುರ್ಲಭವಾಗಿರ್ತಕ್ಕಂಥ ಮಹಾಭಾರತ ಸಂಗ್ರಹವನ್ನ ಎಲ್ಲರೂ ಕೂಡ ವಿಶೇಷವಾಗಿ ಪಾರಾಯಣ ಮಾಡಬೇಕು. ಅದರಿಂದ ಗುರುಗಳ ಸೇವೆಯನ್ನ ಮಾಡಿದ್ರೆ ಏನು ಪುಣ್ಯ ಬರಬೇಕು, ಪತಿವ್ರತೆ ಆಗಿರ್ತಕ್ಕಂಥವಳು ಪತಿ ಸೇವೆಯನ್ನ ಮಾಡಿದ್ರೆ ಏನು ಪುಣ್ಯ ಬರಬೇಕು, ಜೊತೆಗೆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿದಾಗ ಏನ್ ಪುಣ್ಯ ಬರಬೇಕು, ಜೊತೆಗೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ ಏನ್ ಪುಣ್ಯ ಬರಬೇಕು, ವಿಶೇಷವಾಗಿ ಶಾಸ್ತ್ರವನ್ನ ಅಧ್ಯಾಪನೆ ಮಾಡಿದ್ರೆ, ಇನ್ನೊಬ್ಬರಿಗೆ ಹೇಳಿಕೊಟ್ರೆ ಏನ್ ಪುಣ್ಯ ಬರಬೇಕು, 18 ಪುರಾಣಗಳನ್ನ ನಾವು ಪಾರಾಯಣ ಮಾಡಿದ್ರೆ, ತಿಳಿದುಕೊಂಡ್ರೆ ಏನ್ ಪುಣ್ಯ ಬರಬೇಕು, ಅದೆಲ್ಲ ಪುಣ್ಯವು ಕೂಡ ಈ ಭಾರತ ಸಾವಿತ್ರಿ ಎಂಬತಕ್ಕಂತಹ ಸ್ತೋತ್ರ ನಮಗೆ ಬರ್ತಾ ಇದೆ. ಯಾರಿಗೆ ಮಕ್ಕಳಾಗಿಲ್ಲ ಉತ್ತಮ ಸಂತಾನವನ್ನು ಪಡೀತಾ ಇದ್ದಾರೆ, ವಿಶೇಷವಾಗಿ ಯಾರಿಗೆ ಮದುವೆನೇ ಆಗಿಲ್ಲ ಅಂತವ್ರು ಒಳ್ಳೆ ವರ ಮತ್ತೆ ವಧುಗಳು ಸಿಗ್ತಾ ಇದ್ದಾರೆ, ದರಿದ್ರನಾಗಿರ್ತಕ್ಕಂಥವ್ನು ಒಳ್ಳೆ ಸಂಪದ್ಭರಿತನಾಗ್ತಾ ಇದ್ದಾನೆ, ಮಂದ ಬುದ್ಧಿ ಆಗಿರ್ತಕ್ಕಂಥವನು ಬಹಳ ಬುದ್ಧಿವಂತನಾಗ್ತಾ ಇದ್ದಾನೆ, ಮುಚ್ಚತೆ ಕಾಲಪಾಶಾದಿಭ್ಯ ಅಪಮೃತ್ಯುಗಳು ಅಂತೇನಿದ್ದಾವೆ ಅದೆಲ್ಲವೂ ಕೂಡ ಪರಿಹಾರ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ. ಸಶ್ರೀಕಶ್ಚ ಸದಾಭೂತ್ವ ವಾಂಛಿತಂ ಸುಖಮೇದತೆ. ನಿಮ್ಮ ಮನಸ್ಸಿನಲ್ಲಿ ಏನೇನು ಕಾಮನೆಗಳಿದ್ದಾವೆ ಅದೆಲ್ಲವೂ ಕೂಡ ಪೂರ್ಣವಾಗ್ತಾ ಇದೆ. ಇಂಥ ಉತ್ತಮವಾಗಿರ್ತಕ್ಕಂಥ ಸ್ತೋತ್ರ ಭಾರತ ಸಾವಿತ್ರಿ ಅಂತ ತಿಳಿಸ್ಕೊಡ್ತಾ ಇಡೀ ಮಹಾಭಾರತವನ್ನು ಒಂದು ಶ್ಲೋಕದಲ್ಲಿ ಕಡೆಗೆ ಹೇಳಿಬಿಡ್ತಾರೆ. ಅದನ್ನ ನಾವು ತಿಳಿದುಕೊಂಡು ಭಗವಂತನಿಗೆ ಅರ್ಪಣೆ ಮಾಡೋಣ. ಆದೋ ಪಾಂಡವಧಾರ್ಥ ರಾಷ್ಟ್ರ ಜನನಂ ಲಾಕ್ಷಾಗೃಹೋದ್ದೀಪನಂ ದ್ಯೂತಾವಿಷ್ಕರಣಂ ವನೆ ವಿಚರಣಂ ಮತ್ಸ್ಯಾಲಯೇ ವರ್ತನಂ ಇಲಾ ಗೋಗ್ರಹಣಂ ರಣಾವತರಣಂ ಸಂಧಿಕ್ರಿಯಾಜೃಂಭಣಂ ಪಶ್ಚಾತ್ ಭೀಷ್ಮ ಸುಯೋಧನಾದಿ ನಿಧನಂ
ಚೈತನ್ಮಹಾಭಾರತಂ. ಈ ಮಹಾಭಾರತದ ಪ್ರಸಂಗಗಳನ್ನ ಒಂದರಲ್ಲಿ ಕಟ್ಟಿಕೊಟ್ರು. ಮೊದಲಿಗೆ ಪಾಂಡವ ಧೃತರಾಷ್ಟ್ರರ ಜನನ, ಆಮೇಲೆ ಅವರೆಲ್ಲರ ಪುತ್ರರು ಪಾಂಡವರು ಕೌರವರು ಅವರು ಹುಟ್ಟಿದ್ದಾರೆ. ಅವರು ಪರಸ್ಪರ ಮತ್ತೆ ನಮ್ಮ ಪಾಂಡವರನ್ನು ನಾಶ ಮಾಡಲಿಕ್ಕೆ ಅಂತ ದುರ್ಯೋಧನ ಸಣ್ಣ ವಯಸ್ಸಿನಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಲಾಕ್ಷಾಗ್ರಹದಲ್ಲಿಟ್ಟು ಸುಡಲಿಕ್ಕೆ ಅಂತ ಹೋದ, ಆದರೆ ಸುಡಲಿಕ್ಕಾಗಲಿಲ್ಲ. ಭೀಮಸೇನರೆಲ್ಲರೂ ಎತ್ಕೊಂಡ್ ಬಂದಿದ್ದಾರೆ, ಮತ್ತೆ ಎಲ್ಲಾ ಪಾಂಡವರನ್ನ ಪಾರ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಇನ್ನೂ ಕೂಡ ಇವ್ರನ್ನ ಸುಮ್ಮನೆ ಸಾಯಿಸ್ಲಿಕ್ಕಾಗೋದಿಲ್ಲ ಅಂತ ಸೋಲ್ಸೋಣ ಅಂತ ನೋಡ್ದ. ಯಾವ್ದ್ರಿಂದ? ಜೂಜಾಡಿ. ಅದರಲ್ಲೂ ಕೂಡ ತಾನು ಕಪಟ ಜೂಜನ್ನ ಆಡಿ ಅವರಿಗೆ ವನಕ್ಕೆ ಅಟ್ಟಿದ. ಆ ವನವನ್ನ ತಾವು ಮುಗಿಸ್ಕೊಂಡು ಬಂದ್ಮೇಲೆ ಮತ್ತೆ ತಾನು ಸಂಧಿಯನ್ನ ಬೇಡ ಅಂತ ಹೇಳಿ ಯುದ್ಧವನ್ನು ಮಾಡ್ಲಿಕ್ಕೆ ಅಂತ ಹೋದದ್ದು. ಅದಲ್ಲದೆ ಮತ್ತೆ ಆ ಯುದ್ಧವನ್ನು ಕೂಡ ಮಾಡ್ತಾ ಅಲ್ಲಿ ಮೊದಲಿಗೆ ಭೀಷ್ಮಾಚಾರ್ಯ ಹಿಡ್ಕೊಂಡು ದುರ್ಯೋಧನ ತನಕ ಎಲ್ಲರೂ ಕೂಡ ಸಮೃತವಾಗಿ ಆ ಮಹಾಭಾರತದಲ್ಲಿ ವಿಶೇಷವಾಗಿ ನಮ್ಮ ಧರ್ಮ ರೂಪನಾಗಿರ್ತಕ್ಕಂಥ ಯುಧಿಷ್ಠರನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಸ್ವರ್ಗಾರೋಹಣ ಮಾಡತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಇಡೀ ಕಥೆಯೇ ಶ್ರೀಮದ್ ಮಹಾಭಾರತದ ಸಂಗ್ರಹ ಅಂತ ಒಂದು ಶ್ಲೋಕ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ವೇದವ್ಯಾಸರು ನಮಗೆ ಪರಮ ಕಾರುಣ್ಯದಿಂದ, ನಮಗೆ ಗೊತ್ತು ಮಹಾಭಾರತ ಇಷ್ಟೆಲ್ಲ ವಿಸ್ತಾರವಾಗಿ ನಾವು ಕೇಳಲಿಕ್ಕೆ ಯೋಗ್ಯತಾ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ, ಕಡೆಗೆ ಇದೆಲ್ಲ ಸಾರರೂಪವಾಗಿರ್ತಕ್ಕಂಥ ಈ ಭಾರತ ಸಾವಿತ್ರಿ ಎಂಬತಕ್ಕಂಥ ಸ್ತೋತ್ರವನ್ನ ಬಹಳ ಕಾರುಣ್ಯದಿಂದ ಪರಮಾತ್ಮ ನಮಗೆ ವೇದವ್ಯಾಸ ರೂಪಿಯಾದ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಇಂತಹ ಸ್ತೋತ್ರವನ್ನ ವಿಶೇಷವಾಗಿ ನಾವೆಲ್ಲರೂ ಕೂಡ ಪಾರಾಯಣ ಮಾಡೋಣ ಅಂತ ಸಂಕಲ್ಪಿಸ್ತಾ, ರಾಯರು ವಿಶೇಷವಾಗಿ ಇಲ್ಲಿ ನಿಂತು ನಡೆಸಿಕೊಟ್ಟಿದ್ದಾರೆ. ಎಲ್ಲಾ ಗುರುಗಳು ವಿಶೇಷವಾಗಿ ಇಲ್ಲಿ ನಿಂತು ನಿರಂತರವಾಗಿರ್ತಕ್ಕಂಥ ಅಂತ ಹಿತೋಪತಿಶಯವಾಗಿರ್ತಕ್ಕಂಥ ಜ್ಞಾನ ಕಾರ್ಯವೂ ಕೂಡ ಶ್ರೀಮಠದಲ್ಲಿ ನಡೀತಾನೆ ಇದೆ. ವಿಶೇಷವಾಗಿ ಈ ಭಾರತ ಸಾವಿತ್ರಿ ಎಂಬತಕ್ಕಂಥ ಸಂಗ್ರಹವನ್ನ ಆ ಗುರುಗಳ ಅನುಗ್ರಹದಿಂದ 4 ಮಾತುಗಳನ್ನು ಹೇಳಿದ್ದು, ಇದೆಲ್ಲವೂ ಕೂಡ ಆ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪ್ರಾಣಸ್ಥನಾದ ಆ ವೇದವ್ಯಾಸ ರೂಪಿಯಾದ ಪರಮಾತ್ಮನ ಅರ್ಪಣೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಆ ಎಲ್ಲ ಬಂದಿರತಕ್ಕಂಥ ಕೇಳಿರ್ತಕ್ಕಂಥ ನಿಮಗೂ ಕೂಡ ಹರಿವಾಯು ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಬೇಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಾಹಂ ಕರ್ತ